ಇಡೀ ಬ್ರಹ್ಮಾಂಡದ ಸೂಕ್ಷ್ಮ ಬೀಜ, ಸೂಕ್ಷ್ಮ ಶಕ್ತಿ, ದೈವಿ ಸಂಪದ ಇದೆ ನಿನ್ನ ಶರೀರದಲ್ಲಿ. ನೀನೇ ರಾಮ, ಕೃಷ್ಣ, ಹನುಮಂತ, ಬುದ್ಧ, ಮಹಾವೀರ. ಹಾಗಾಗಿ ನಾನು ಹೇಳ್ತೀನಿ, ಪ್ರತಿ ದಿವಸ ಬೆಳಗ್ಗೆ ಎದ್ದು ಯೋಗವನ್ನ ಮಾಡಿ ನೋಡಿ. ನೀವು ಬೇರೆ ಯಾರು ಅಲ್ಲ, ನೀವೇ ಸ್ವತಃ ಗೌತಮ, ಕಣಾದಿ, ಪಾಣನಿ, ಪತಂಜಲಿ. ನೀವು ಋಷಿ ವಂಶಜರು. ತತ್ವಮಸಿ ಅಂದ್ರೆ ಏನ್ ಹೇಳಿ? ನಾವ್ ಏನಂತ ಅನ್ಕೋತೀವೋ ಅದೇ ನಾವು. ಅದನ್ನ ಇನ್ನೂ ವಿಸ್ತಾರವಾಗಿ ಹೇಳ್ಬೇಕು ನಾವು. ಆಚಾರ್ಯರಿಗಂತೂ ಸೂತ್ರ ರೂಪದಲ್ಲಿ ಮತ್ತೆ ಸಾರಾಂಶ ರೂಪದಲ್ಲಿ ವಿಸ್ತಾರವಾಗಿ ಹೇಳೋದಕ್ಕೆ ಬರುತ್ತೆ. ಹಾಗಾಗಿ ಗುರುಗಳೇ ಹೇಳಬೇಕು. ನೋಡಿ, ತತ್ವಮಸಿ ಅಂತಂದ್ರೆ ನೀನು ಅವನೇ. ನೀನೇ ಸಚ್ಚಿದಾನಂದ ಸ್ವರೂಪ, ಚಿದಾನಂದ ಸ್ವರೂಪ. ಶಿವೋಹಂ ಶಿವೋಹಂ ಪ್ರಜ್ಞಾಯಂ ಬ್ರಹ್ಮೋ ಅಯಂ ಆತ್ಮ ಬ್ರಹ್ಮ. ನಾನು ಶಿವಸ್ವರೂಪ, ಜ್ಯೋತಿ ಸ್ವರೂಪ, ರಾಮಸ್ವರೂಪ. ನಾನು ರಾಮಮಯ, ಕೃಷ್ಣಮಯ, ಶಿವಮಯ. ತತ್ವಮಸಿ, ತೇನ ತೋಮಸಿ, ನೀನು ಅದರಿಂದನೇ ಇರೋದು. ತತ್ವಮಸಿ, ನೀನು ಅದಕ್ಕೋಸ್ಕರನೇ ಇರೋದು. ತಸ್ಯ ತೋಮಸಿ, ನೀನು ಅವನದೇ ಸ್ವರೂಪ, ಭಗವಂತನ ಸ್ವರೂಪ. ತಸ್ಮಿನ್ ತೋಮಸಿ, ನೀನು ಅದರಲ್ಲಿ ಪ್ರತಿಷ್ಠಾಪಿತನಾಗಿದ್ದೀಯ. ಈ ಒಂದು ಭಾವ ಚೈತನ್ಯ ನಮ್ಮನ್ನ ಎಷ್ಟು ಬಲಶಾಲಿಗಳನ್ನಾಗ ಮಾಡುತ್ತೆ ಅಂದ್ರೆ, ನಾವು ಗುರು ಮತ್ತೆ ಭಗವಂತನ ಒಂದು ಸಾಕ್ಷಾತ್ಕಾರದಿಂದ ಬದುಕ್ತಾ ಇದ್ದೀವಿ ಅಂತ ಅನ್ಸ್ಬಿಡುತ್ತೆ. ಅವರ ಮೂಲ ಮಂತ್ರ ನಾವಾಗ್ಬಿಡ್ತೀವಿ, ಅವರ ಮೂಲ ಸ್ವರೂಪನೇ ನಾವಾಗ್ಬಿಡ್ತೀವಿ. ದೀರ್ಘವಾಗಿ ಉಸಿರನ್ನಾಡಿ ನಿನ್ನ ಚರಣಕ್ಕೆರೆಗೆ ಭಗವಂತ ನನ್ನ ಜನ್ಮ ಪಾವನವಾಯಿತು ಅಂತ ಅನ್ಸಕ್ ಶುರು ಆಗುತ್ತೆ. कितने मिले गरीब यहाँ, कितने अमीर, जब आप मिल गए तो सब धन है मिल गया. ಜೀವನ ಉಪವನ ಆಗ್ಬಿಟ್ಟಿದೆ. ಎಲ್ಲವೂ ನನಗೆ ಸಿಕ್ಬಿಡ್ತು. ನಮಗೇನು ಸಿಕ್ಕಿಲ್ಲ ಹೇಳಿ? ಗುರು ಜೊತೆಗೆ ಏಕಾತ್ಮರಾಗಿ ಹೇಗಿರೋದು? मम व्रते हृदयं ते दधामि, मम चित्तम अनुचित्तम ते अस्तु, मम वाचम एकमना जुषस्व, बृहस्पति स्वा नियुनक्तु मह्यम. ಇರ್ಲಿ. ಆಮೇಲೆ ನಮ್ಮ ನಿಷ್ಠೆಯಿಂದ ನಾವು ಯಾವತ್ತು ಕೆಳಗಿಳಿಬಾರದು. ಅಖಂಡ ನಿಷ್ಠೆ ಇರಬೇಕು ಗುರುವಿನಲ್ಲಿ, ಭಗವಂತನಲ್ಲಿ, ಸನಾತನ ಧರ್ಮದಲ್ಲಿ, ವೇದ ಧರ್ಮದಲ್ಲಿ, ಋಷಿ ಧರ್ಮದಲ್ಲಿ, ನಮ್ಮ ಸಾಧನೆಯಲ್ಲಿ. ಬಹಳ ಸರ್ತಿ ನಿಮ್ಗೆ ಭಜನೆಯಲ್ಲಿ ನಾನು ಕೇಳಿಸಿದ್ದೀನಿ, साधना रहता हूँ, साधना परमेश्वर पार करे नहीं है. जीवन में सब विध संयम हो, जग हित रत तव तन मन धन हो, श्रम दम उद्यम चरणाश्रय हो. पकड़ गुरु की, पकड़ प्रभु की ही भैया, परमेश्वर पार करे नहीं है. आस्था चल हिमाचल सी हो धृति, नीति धरणी जैसी हो, मत निर्मल सुर सरिता सी हो, सुरभित नटवर ना करिए. ಕೇಳಿಸ್ಕೊಳ್ಳಿ. ಯೋಗವನ್ನ ಪೂರ್ತಿ ಮಾಡಿ. ಆಮೇಲೆ ಪ್ರಾಣಾಯಾಮ ಜಾಸ್ತಿ ಮಾಡಿ, ಆಸನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ಅನುಷ್ಠಾನದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ನೀವು ವಿಧಿಪೂರ್ವಕ, ರೀತಿಪೂರ್ವಕ, ನೀತಿಪೂರ್ವಕ, ಪ್ರೀತಿಪೂರ್ವಕ ಗುರು ಭಗವಂತನಲ್ಲಿ ಶರಣಾಗತಿಯಿಂದ ಮಾಡಬೇಕು. ನೀವು ಒಂದು ಅನುಷ್ಠಾನದ ರೀತಿಯಲ್ಲಿ ನೀವು ಯೋಗದಲ್ಲಿ ಏಕಾತ್ಮರಾಗಿ ಗುರು ಭಗವಂತನಲ್ಲಿ ಲೀನವಾಗಿ ಮಾಡಬೇಕಾಗುತ್ತೆ. ಆಮೇಲೆ ಗುಣಾತೀತ ಭಾವದಿಂದ ಮಾಡಿ. ಇದೊಂದು ದೊಡ್ಡ ತತ್ವ, ಗುಣಾತೀತ, ಭಾವಾತೀತ. ಭಸ್ತ್ರಿಕಾ ಮಾಡಿ, ಕಪಾಲಭಾತಿ, ಒಂದು ಸ್ವಲ್ಪ ಅನುಲೋಮ ವಿಲೋಮ ಮಾಡಿ, ಆಮೇಲೆ ಇನ್ನೊಂದು ಚರಣ ಮಾಡಿಸ್ತೀನಿ. ಬನ್ನಿ. ಬೆನ್ನುಹುರಿಗೋಸ್ಕರ ಮಾಡ್ತಾ ಇದ್ದಾರೆ ನಮ್ಮ ಪೂಜ್ಯ ಸ್ವಾಮಿ ವಿದೇಹ ದೇಜಿಯವರು. ಆಮೇಲೆ ಒಬೆಸಿಟಿಗೋಸ್ಕರ ಮಾಡ್ತಾರೆ. ಯಾರಿಗಾಗುತ್ತೋ ಬಿಡುತ್ತೋ. ನಮ್ಮ ಪರಮಾರ್ಥ ದೇವ್ಜಿಯವರು ಅರ್ಧ kg ಕಡಿಮೆ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಮತ್ತೆ ಸರಿ ಹೋಗ್ತಾರೆ. ಒಂದು ಅರ್ಧ ಲೀಟ್ರ್ ಹಾಲನ್ನು ಕುಡಿದು 1 ಡಜನ್ ಬಾಳೆಹಣ್ಣು ತಿನ್ಬಿಡ್ತಾರೆ. ಶುರು ಮಾಡ್ಕೊಳ್ಳಿ ಮಹಾತ್ಮ ಅವರೇ, ಶುರು ಮಾಡ್ಕೊಳ್ಳಿ ಆಸನ. ಈಗ ಇಲ್ಲಿ ಪೂಜ್ಯ ಸ್ವಾಮೀಜಿಗಳಿದ್ರು. ಈಗ ಸನ್ಯಾಸಿನಿ ಬರ್ತಾರೆ. ಒಂದು ಸ್ವಲ್ಪ ಹೊತ್ತಲ್ಲಿ ದೇವಿ ವಿಭೂತಿಯವರೇ, ಮಗಳೇ ಬನ್ನಿ ಇಲ್ಲಿ. ಈಗ ನೋಡಿ, ಈ ಒಂದು ಬಾಲಕಿ ಇದ್ದಾಳಲ್ಲ, ಈಗ ಅವಳು ತುಂಬಾ ದೊಡ್ಡ ವಿದುಷಿ ಆಗ್ಬಿಟ್ಟಿದ್ದಾಳೆ.
ನಾನು ಸಾಮಾನ್ಯ ಉದ್ದೇಶ ಇಟ್ಕೊಂಡು ಬದುಕುವಂತ ಯಾರಿಗೆ ಯಾವ ಥರ ಅನ್ಕೋತಾ ಇದ್ವಿ ಅಂದರೆ ಇವರು ಸಾಧನಹೀನರು. ನಾನು ಹೇಳಿದೆ ಸಾಧನಹೀನರಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸಾಧನಹೀನರಾಗಬಹುದು. ನಮಗೆ ಯೋಗದ ಸಾಧನ ಒಂದು ಸಿಕ್ಕಿದೆ, ಸನಾತನ ಸಾಧನ ಸಿಕ್ಕಿದೆ, ವೇದದ ಸಾಧನ ಸಿಕ್ಕಿದೆ. ಸಾಮಾನ್ಯ ಪೃಷ್ಠಭೂಮಿಯಿಂದ ಬಂದಂತಹ ಹೀಗೆ ನನ್ನ ಹತ್ರ ಬಹಳಷ್ಟು ಬಾಲಕರಿದ್ದಾರೆ. ನಾನು ಸಾಮಾನ್ಯ ಪೃಷ್ಠಭೂಮಿಯಿಂದನೇ ಬಂದಿರೋದು. ಯಥಾ ಗುರು ತಥಾ ಶಿಷ್ಯ ಅಂತಾರಲ್ಲ, ಹಾಗೇನೆ ವ್ಯಾಕರಣ, ದರ್ಶನ, ಉಪನಿಷತ್ತು, ವೇದ, ಶಾಸ್ತ್ರ. ಒಬ್ಬ ಹುಡುಗ ಹತ್ತತ್ರ 21 ಶಾಸ್ತ್ರದಲ್ಲಿ ನಿಪುಣನಾಗಿದ್ದಾನೆ. ಇವನಿಗೊಂದ್ಸಲ ಅಭಿನಂದನೆ ಸಲ್ಲಿಸಿ. ಎಲ್ಲ ಪೂಜ್ಯ ಸನ್ಯಾಸಿಗಳಿಗೆ, ಆಚಾರ್ಯರಿಗೆ, ಸಾಧ್ವಿಮಣಿಗಳಿಗೆ, ಶ್ರದ್ಧಾಮಣಿಗಳಿಗೆ ಅಭಿನಂದನೆ. ಈ ಸ್ಟೇಜಿನ ಮೇಲೆ, ಸ್ಟೇಜಿನ ಕೆಳಗೆ ಪೂಜ್ಯ ಸಾಧ್ವಿ ದೇವರ್ಷಿಯವರಿಂದ ಹಿಡಿದು ಪೂಜ್ಯ ಸಾಧ್ವಿ ದೇವವರಣ್ಯವರು, ಪೂಜ್ಯ ಸಾಧ್ವಿ ದೇವಜಿ ಸಾಧ್ವಿಯವರು, ಎಲ್ಲ ನಮ್ಮ ಪೂಜ್ಯ ಸಾಧ್ವಿ ದೇವವಾಣಿಯವರು, ಎಲ್ಲರೂ ಕೂಡ ನಮ್ಮ ಅಕ್ಕಂದರು ಇವತ್ತಿನ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಪೂಜ್ಯ ಸಾಧ್ವಿ ದೇವಜಿಯವರು, ಆಮೇಲೆ ಎಲ್ಲರಿಗಿಂತ ವರಿಷ್ಠರು ನಮ್ಮ ಸಾಧ್ವಿ ಪೂಜ್ಯ ಸಾಧ್ವಿ ಡಾಕ್ಟರ್ ಆಚಾರ್ಯ ದೇವಪ್ರಿಯಾಜಿಯವರು, ಎಲ್ಲ ಅಕ್ಕಂದರು. ಅವರ ಈ ಒಂದು ಸಾಧನೆಯಲ್ಲಿ, ಅವರವರ ಸಾಧನದಲ್ಲಿ, ಅವರವರ ಸ್ವಧರ್ಮದಲ್ಲಿ, ಯೋಗ ಧರ್ಮದಲ್ಲಿ, ಆಧ್ಯಾತ್ಮ ಧರ್ಮದಲ್ಲಿ, ವೇದ ಧರ್ಮ, ಋಷಿ ಧರ್ಮದಲ್ಲಿ, ನಾನು ಆಗಾಗ ಹೇಳ್ತಿರ್ತೀನಿ, ನಾವು ಋಷಿಕೇಯರ ಸಂತಾನ. ಮಾಡಿ ಎಲ್ರು ಮಂಡೂಕಾಸನ, ಯೋಗ ಮುದ್ರಾಸನ, ಇದ್ರ ಜೊತೆ ಕಪಾಲಭಾತಿ ಮಾಡಿ. ಸುಸ್ತಾದ್ರ ಮಧ್ಯದಲ್ಲಿ ಅನುಲೋಮ ವಿಲೋಮ ಮಾಡಿ. ನಾನು ವಾತ ರೋಗದ ಬಗ್ಗೆ ನಿಮಗೆ ಹೇಳ್ತಿದ್ದೆ. ವಾತ ರೋಗದಲ್ಲಿ ಆರ್ಥರೈಟಿಸು, ರುಮೆಟೈಡ್ ಆರ್ಥರೈಟಿಸು, ಆಂಕ್ಯುಲೈಸಿಂಗ್ ಸ್ಪಾಂಡಿಲೈಟಿಸು ಎಲ್ಲವನ್ನ ವಾಸ ಮಾಡಿದ್ದೇವೆ. ನಾನು ನಿಮ್ಗೆ ಹೇಳ್ತೀನಿ ನೋಡಿ, 1-2 ದಿವಸದಿಂದ 1-2 ವಾರಗಳು ನೋಡಿ. ನೀವು ನೋಡಿರ್ಬೋದು, ಕೌಶಿಕ್ ಅನ್ನೋ ಹುಡುಗ ಕಳೆದ ಸರ್ತಿ ಅವನು ಯೋಗ ಗ್ರಾಮಕ್ಕೆ ಬಂದಾಗ ಜನಗಳಂತೂ ಆಶ್ಚರ್ಯ ಪಡ್ತಾ ಇದ್ದಾರೆ, ಇವನೇನ ಅಂತ. ಈಗ ಪುಷಪ್ ಮಾಡ್ತಾ ಇದ್ದಾನೆ, ಫುಟ್ಬಾಲ್ ಆಡ್ತಾ ಇದ್ದಾನೆ. ಅವನಿಗೆ ಫುಟ್ಬಾಲ್ ಆಡೋ ಆಸೆ ತುಂಬ ಇತ್ತು. ಹೇಳ್ತಾನೆ, ಬಾಬಾಜಿ ಈ ಜೀವ ನೀವು ಕೊಟ್ಟಿದ್ದು ಅಂತಾನೆ. ಇಲ್ಲಪ್ಪ, ಇದನ್ನು ನಾನು ಕೊಟ್ಟಿದ್ದಲ್ಲ, ಭಗವಂತ ಕೊಟ್ಟಿರೋದು. ಈ ಜೀವನ ಯೋಗ ಮತ್ತು ಋಷಿಗಳು ಕೊಟ್ಟಿರುವಂಥದ್ದು. ನೀನು ಕೇವಲ ಯೋಗ ಪಥ, ವೇದ ಪಥ, ಋಷಿಗಳ ಪಥ, ಸನಾತನ ಪಥದಲ್ಲಿ ಹೋಗ್ತಿರು ಸಾಕು. ಅವನು ಹೇಳಿದ, ಬಾಬಾಜಿ ಇನ್ನು ಜೀವನದಲ್ಲಿ ನನಗೆ ಯಾವುದೇ ಸಂಕಲ್ಪ ಇಲ್ಲ, ನಾನು ಇದೇ ಥರ ನಡ್ಕೋತೀನಿ ಎಂದ. ಅದಕ್ಕೆ ಆಯ್ತು ಕಂದ, ಹೀಗೆ ಇರು ಅಂದೆ. ನೋಡಿ, ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಆಂಕ್ಯುಲೈಸಿಂಗ್ ಸ್ಪಾಂಡಿಲೈಟಿಸ್ ಬರ್ತಾ ಇದೆ. ಮಂಡುಕಾಸನ ಮಾಡಿ, ಯೋಗ ಮುದ್ರಾಸನ ಮಾಡಿ, ವಜ್ರಾಸನದಲ್ಲಿ ಮಾಡಿ, ಯಾವುದಾದ್ರೂ ಒಂದು ಆಸನ ಮಾಡ್ತಾ ಇರ್ಬೇಕು ನೀವು. ಆಂಕ್ಯುಲೈಸಿಂಗ್ ಸ್ಪಾಂಡಿಲೈಟಿಸ್, ಆಮೇಲೆ ಫೈಬ್ರೊಮ್ಯಾಲ್ಜಿಯಾ, ಆರ್ಥರೈಟಿಸು, ರುಮೆಟೈಡ್ ಆರ್ಥರೈಟಿಸು, ಆಮೇಲೆ ಪಾರ್ಕಿನ್ಸನ್ನು, ವಿಲ್ಸನ್ನು, ಇನ್ನೂ ಗೊತ್ತಿಲ್ಲ ಏನೇನು ಹೆಸರಿಟ್ಟಿರ್ತಾರೆ ಇವುಗಳಿಗೆ. ಮಾಡಿ ಎಲ್ಲರೂ. ಆಮೇಲೆ ಇನ್ನೊಂದು ಕಾಯಿಲೆ, ಬೆನ್ನೆಲುಬಿನ ಮೂಳೆ ಸೊಟ್ಟಪಟ್ಟ ಆಗುವಂಥದ್ದು, ಒಂಥರ ಸರ್ಪಾಕಾರದಲ್ಲಿರುತ್ತೆ. ಹಿಮ್ಮಡಿಯಿಂದ ಮುಡಿವರೆಗೂ ಯಾವ್ಯಾವ ರೋಗ ಇದು ಎಲ್ಲವೂ ಕೂಡ ವಾಸಿಯಾಗುತ್ತೆ. ಆಮೇಲೆ ವಾತ ಆದಮೇಲೆ ಕಫರೋಗ, ದಿವ್ಯ ಪೇಯನ ತಗೋಬೇಕಾಗುತ್ತೆ. ಬಿಸಿ ನೀರಿಂದ, ತಣ್ಣೀರಿಂದ ತಗೋಬಾರ್ದು. ಒಬೆಸಿಟಿ ಇರುವಂಥವ್ರು, ಆಮೇಲೆ ಆರ್ಥರೈಟಿಸು, ಆಸ್ತಮಾ ಇರೋರು ಬಿಸಿನೀರೇ ಕುಡಿಬೇಕು. ಅದು ಔಷಧಿ ಥರ ಕೆಲಸ ಮಾಡುತ್ತೆ. ಜಲವೇ ಔಷಧಿ. ಯಾರಿಗೆ ಕಫ ಕೋಲ್ಡ್ ಇದೆಯೋ ಅವ್ರಿಗೆ ದಿವ್ಯ ಪೇಯ ಕೊಡ್ತೀವಿ. ಶ್ವಾಸಹಾರಿ ಬೇರನ್ನ ಕೊಡ್ತೀವಿ, ಶ್ವಾಸಹಾರಿ ಪ್ರವಾಹಿನ ಕೊಡ್ತೀವಿ, ಶ್ವಾಸಹಾರಿ ವಟಿ, ಶ್ವಾಸಹಾರಿ ಗೋಲ್ಡ್, ಬ್ರೋಂಕೋಮ್, ಕರ್ಕ್ಯೂಮನ್ ಗೋಲ್ಡ್, ಲಕ್ಷ್ಮೀ ವಿಲಾಸ್, ಸಂಜೀವಿನಿ. ಕೆಲವರಿಗೆ ಖಾಲಿ ಹೊಟ್ಟೆಲಿ, ಕೆಲವ್ರಿಗೆ ಊಟ ಆದಮೇಲೆ. ಸಣ್ಣ ಮಕ್ಕಳಿಗೋಸ್ಕರ ಶಿಲಾ ತುಳಸಿಯ ಒಂದು ಡ್ರಾಪ್ ಅನ್ನ ಕೊಟ್ಟು ಬಿಡ್ತೀವಿ. ಮಂಡೂಕಾಸನ ಮಾಡಿ ನೋಡಿ, ಈ ಥರ ಮಾಡಬೇಕು.
ಮಂಡುಕಾಸನ ಹೀಗೆ ಮತ್ತೆ ಹೀಗೆ. ಶಶಕಾಸನ ದೀರ್ಘವಾಗಿ ಮಾಡಿ. ನೋಡಿ, ಇದನ್ನ ಬಾಹ್ಯ ಪ್ರಾಣಾಯಾಮದ ಜೊತೆಗೆ, ಇದನ್ನ ಕಪಾಲಭಾತಿಯ ಜೊತೆಗೆ, ಸಹಜ ಶ್ವಾಸದ ಜೊತೆಗೆ ಮಾಡಬೇಕು. ನೋಡಿ, ಕಫ ರೋಗಿಗಳಿಗೆ ನಾವು ಹಾಲಿನಲ್ಲಿ ಅರಿಶಿನ, ಶಿಲಾಜಿತ, ಚವನಪ್ರಾಶ, ಕಫರೋಗಕ್ಕೋಸ್ಕರ ಕೇಸರಿ, ಶಿಲಾಜಿತ, ತುಳಸಿ, ಪತಂಜಲಿ ಬಾಮ್, ಆಮೇಲೆ ದಿವ್ಯಧಾರ, ನಿಮಗೋಸ್ಕರ ಏನೇನೆಲ್ಲ ನಾವು ಕೊಡ್ತಾ ಇದ್ದೀವಿ ನೋಡಿ. ಬೇರು, ಒಂದಿನ ನನಗೆ ಆಶ್ಚರ್ಯ ಆಯಿತು. ನಾನು ಪ್ಲೇನಲ್ಲಿ ಕೂತಿದ್ದೆ, ಅವ್ರು ಬಂದು ಕೇಳಿದ್ರು ಕಾಫಿ ಟೀ ಬೇಕಾ ಅಂತ. ನಾನು ಎರಡೂ ಕುಡಿಯಲ್ಲಮ್ಮ ಅಂತ ಹೇಳಿದೆ. ಹಾಗಾದರೆ ನಿಮ್ಗೆ ಅದನ್ನು ಕೊಡ್ತೀವಿ ಬಿಡಿ ಅಂದರು. ಹರ್ಬಲ್ ಪೇಯ. ಆಯಿತು ಕೊಡಮ್ಮ ಅಂತ ಹೇಳಿದೆ ನಾನು. ಯಾವುದೊಂದು ಪುಡಿ ತಂದರು, ಬಿಸಿನೀರಿಗೆ ಹಾಕಿದ್ರು. ಇದ್ರ ಬೆಲೆ ಎಷ್ಟಮ್ಮ ಅಂತ ಹೇಳಿದೆ. 100 ರೂಪಾಯಿ ಅಂತ ಹೇಳಿದ್ರು. ಎಷ್ಟು? 100 ರೂಪಾಯಿ. ನನಗೆ ಗಾಬರಿ ಆಗೋಯ್ತು. ಅದು ನಾನು ಟಿಕೆಟ್ ಕೊಟ್ಟ ದುಡ್ಡಲ್ಲೇ ಅದು ಸೇರ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಕುಡಿಯೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ, ಒಂಥರ ಆಯಿತು. ಅದಕ್ಕೆ ಒಂದೇ ಒಂದು ಗುಟಕ್ಕೆ ತಗೊಂಡು ಹಾಗೆ ಇಟ್ಬಿಟ್ಟೆ. ಹೀಗೆ ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ನಾವೇನು ಕೊಡ್ತೀವಿ ಅಂದರೆ 2-3 ರೂಪಾಯಿದು ತುಂಬ ಕಾಸ್ಟ್ಲಿ ಔಷಧಿ ಅಂತಂದರೆ 5 ರೂಪಾಯಿದು ಅದನ್ನು ಕೊಟ್ಬಿಡ್ತೀವಿ. 100% ರಿಸಲ್ಟ್. ಅದು ಅಣುತೈಲದ ರಿಸರ್ಚು ಇಡೀ ಜಗತ್ತಲ್ಲಿ ಮಾಡಿದ್ದೆ ಪತಂಜಲಿ. ಅದು ಕೊಡೋದು ಎಷ್ಟಕ್ಕೆ? 25 ರೂಪಾಯಿಗೆ. ಆಮೇಲೆ ಇದರಿಂದ ಲೂಟಿ ಮಾಡ್ತಾರಲ್ಲ ಜನಗಳವರು, 75, 100 ರೂಪಾಯಿ, 150 ಮಾಡ್ತಾರೆ. ಈಗ ಹೇಳಿ, ಅಣುತೈಲನೇ ಅಲ್ಲ, ಅದಕ್ಕೆ ಬೇರೆ ಏನೋ ಹುಯ್ದಿಟ್ಟಿರ್ತಾರೆ. ಅವ್ರ ಮೇಲೆ ನಂಬಿಕೆನೇ ಇಡಂಗಿಲ್ಲ, ಯಾವುದೇ ವ್ಯಾಲಿಡೇಷನ್ ಇರೋದಿಲ್ಲ. ಮಂಡುಕಾಸನ, ಅರ್ಧ ಮತ್ಸ್ಯೇಂದ್ರಿಯಾಸನ, ವಕ್ರಾಸನ ಮಾಡಿ ನೋಡಿ. ಇದನ್ನ ಮಾಡಿ. ನಾನು ನಿಮಗೆ ಹೇಳ್ತಾ ಇದ್ದೆ, ಒಂದು ವೇಳೆ ಕಫ ಇದ್ರೆ ನೋಡಿ, ವಾತ ರೋಗದಲ್ಲಿ ಉಪವಾಸ, ಕಫ ಮತ್ತೆ ಪಿತ್ತ ರೋಗದಲ್ಲಿ ವಮನ ಮತ್ತು ನಸ್ಯ. ತುಂಬ ಅದ್ಭುತವಾದ ರಿಸಲ್ಟು. ನಸ್ಯ ಮಾಡಿ, ಯಾವುದ್ರದ್ದು? ಅಣುತೈಲದ್ದು. ಒಳಗಿಂದೊಳಗೆ ಎಲ್ಲ ಜಡಗಟ್ಟಿದ್ರೆ ಅದಕ್ಕೆ ಜ್ಯೋತಿಷ್ಮತಿ ತೈಲ. ಜ್ಯೋತಿಷ್ಮತಿ ನಸ್ಯ ನಾವು ಜಗತ್ನಲ್ಲೇ ಮೊದಲನೇ ಸರ್ತಿ ನೋಡಿ. ಎಷ್ಟು ಪ್ರಯೋಗ ಅಂದರೆ ಒಂದು 100 ಪ್ರಯೋಗ ಹೇಳ್ತೀನಿ ನಾನು ನಿಮಗೆ. ನಾವು ಮೊದಲನೇ ಸರ್ತಿ ಇನಿಷಿಯೇಟಿವ್ ತಗೊಂಡಿರೋವಂಥದ್ದು. ಔಷಧಿಯಲ್ಲಿ, ಯೋಗದಲ್ಲಿ, ಧರ್ಮದಲ್ಲಿ, ಆಧ್ಯಾತ್ಮದಲ್ಲಿ, ಪರಮಾರ್ಥದ ಮೂಲಕ ಸಮರ್ಥ ಭಾರತವನ್ನು ಮಾಡೋದರಲ್ಲಿ ನೋಡಿ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ, ಸಾಮಾಜಿಕ, ಆರ್ಥಿಕ, ರಾಜನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ 100ಕ್ಕಿಂತ ಜಾಸ್ತಿ ಇನಿಷಿಯೇಟಿವ್ ತಗೊಂಡಿದ್ದೀವಿ. ಇನಿಷಿಯೇಟಿವ್ ಅಂದರೆ ಶುರು ಮಾಡೋವಂಥದ್ದು. ನಾವು ನೋಡಿ, ನಾವು ಸುಮ್ಮನೆ ಹೇಳೋದಿಲ್ಲ. ಸಾತ್ವಿಕ ಸನಾತನ ಪರಂಪರೆ ಏನಿದೆಯೋ ಅದನ್ನೇ ನಾವು ಖಡಾಖಂಡಿತವಾಗಿ ನಂಬುತ್ತೀವಿ. ಜಡತೆ, ಮೂಢತೆಯನ್ನು, ಡಂಬಾಚಾರವನ್ನು ಓಡಿಸಿದ್ದೀವಿ. ಆಮೇಲೆ ಹೀಗೆ ಔಪಚಾರಿಕತೆಯಿಂದ ಮಾಡ್ತಾ ಇಲ್ಲ. ನಾವು ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ. ಸೃಜನಶೀಲತೆ ಇದೆ. ಹೊಸ ಹೊಸ ಸಂಕಲ್ಪ, ಹೊಸ ಹೊಸ ಆಯಾಮ, ಹೊಸ ಧ್ಯೇಯ, ಹೊಸ ಗಂಧವ್ಯ, ಹೊಸ ಪಥ ಇದೆ ನಮ್ಮಲ್ಲಿ. ಅರ್ಧ ಮತ್ಸ್ಯೇಂದ್ರಿಯಾಸನ ಎರಡೂ ಕಡೆಯಿಂದ ಮಾಡಿ. ಯಾರ ಕೈಲಿ ಅರ್ಧ ಮತ್ಸ್ಯೇಂದ್ರಿಯಾಸನ ಮಾಡೋಕ್ಕಾಗಲ್ಲ ನೋಡಿ. ಇದಕ್ಕೆ ಇಷ್ಟಾದರೂ ಫ್ಲೆಕ್ಸಿಬಿಲಿಟಿ ಇರಬೇಕಾಗತ್ತೆ. ಈಗ ನಮ್ಮ ಪೂಜ್ಯ ಸಾಧ್ವಿ ದೇವ್ ಮತ್ತು ಶ್ರುತಿ ಥರ ಅವರು ತುಂಬ ಸೂಕ್ಷ್ಮ ಜೀವಿಗಳು. ಅವರು ಆದರೆ ಈ ಸೂಕ್ಷ್ಮ ಜೀವಿಗಳು ದೊಡ್ಡ ಪ್ರಚಂಡ ಜ್ಞಾನದಿಂದ, ಪ್ರಚಂಡ ಶ್ರದ್ಧಾ ಭಕ್ತಿಯಿಂದ ತುಂಬಿದ್ದಾರೆ. ಅರ್ಧ ಮತ್ಸ್ಯೇಂದ್ರಿಯಾಸನ, ವಕ್ರಾಸನ ಮಾಡಿ ದೀರ್ಘವಾಗಿ. ಯಾರು ಅರ್ಧ ಮತ್ಸ್ಯೇಂದ್ರಿಯಾಸನ, ವಕ್ರಾಸನ ಮಾಡ್ಬೋದೋ ಮಾಡಿ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಕಫ ರೋಗ ಇದ್ದರೆ ನಸ್ಯ ಮಾಡ್ಕೊಳ್ಳಿ. ಈಗ ವಾರದಲ್ಲಿ 1 ದಿವಸ ಉಪವಾಸ ಇದ್ದರೆ ವಾತ ರೋಗ ಬರೋದಿಲ್ಲ. ವಾರದಲ್ಲಿ 1 ದಿವಸ ಉಪವಾಸ ಇರಿ. ಉಪವಾಸ ಮಾಡಲೇಬೇಕಾಗುತ್ತೆ.
ವಾರದಲ್ಲಿ ಒಂದು ದಿವಸ ನಸ್ಯ ಮಾಡ್ತಾ ಇರಿ, ವಾರದಲ್ಲಿ ಒಂದು ದಿವಸ ವಾಮನ ಮಾಡಿ. ಏನು ತೊಂದರೆ? ನಾವಿಲ್ಲೇನು ಹೇಳ್ಕೊಡ್ತೀವೋ ಅದನ್ನು ಮನೇಲಿ ಫಾಲೋ ಮಾಡಿ. ವಾರಕ್ಕೊಂದು ದಿವಸ ಯಜ್ಞ ಮಾಡಿ, ಪ್ರತಿ ದಿವಸ ಯೋಗ ಮಾಡಿ, ಚೆನ್ನಾಗಿರ್ತೀರಾ. ನೋಡಿ, ವಾರಕ್ಕೊಂದು ದಿವಸ ಯಜ್ಞ ಮಾಡಲೇಬೇಕು ನೀವು. ವಾರಕ್ಕೊಂದು ದಿವಸ ನೀವು ವೇದ ದರ್ಶನವನ್ನು ಮಾಡಿ, ಉಪನಿಷತ್ತು ವೇದವನ್ನು ನೀವು ಓದಬೇಕಾಗತ್ತೆ. ವಾರದಲ್ಲಿ ಒಂದು ದಿವಸ ನೀವು ಮಸಾಜ್ನ ಮಾಡಿಸ್ಕೋಬೇಕಾಗುತ್ತೆ. ವಾರದಲ್ಲಿ ಒಂದು ದಿವಸ ಭಜನೆ ಕೀರ್ತನೆ ಮಾಡಿಸ್ಬೇಕು, ಸತ್ಸಂಗ ಮಾಡಿಸ್ಬೇಕು. ದೀರ್ಘವಾಗಿ ಮಾಡ್ತಾ ಇರಿ. ಮಂಡೂಕಾಸನ, ಯೋಗ ಮುದ್ರಾಸನ, ಅರ್ಧಮತ್ಸೇಂದ್ರಿಯಾಸನ, ವಕ್ರಾಸನ, ಗೋಮುಖಾಸನ. ಯಾರಿಗೆ ಶರೀರ ಸ್ವಲ್ಪ ಸಣ್ಣಕ್ಕಿರುತ್ತೋ ಅವರು ಬದ್ಧ ಪದ್ಮಾಸನ. ಎಲ್ಲರೂ ಮಾಡ್ತಾ ಇರಿ, ಮಾಡಿಸ್ಬೇಕು. ನೀವು ಆಸನ ಮಾಡಬೇಕಾಗುತ್ತೆ. ನೋಡಿ, ಕಫ ಜಾಸ್ತಿ ಆದರೆ ಶರೀರದಲ್ಲಿ ಏನಾಗುತ್ತೆ, ಗಂಟುಗಳು ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಗಂಟುಗಳಿಗೋಸ್ಕರ ಸಿಸ್ಟೋಗ್ರಿಟ್, ಇದರ ಜೊತೆಗೆ ನಾವು ಸಿಸ್ಟೋಗ್ರಿಟ್ ಡೈಮಂಡ್, ಆಮೇಲೆ ಕಾಚನಾರ್ ಗುಗ್ಗಲ್, ಕಾಚನಾರ್ ಘನವಟಿ, ವಾದಿಕಾವಟಿ, ಗೋಧನ ಅರ್ಕ. ಗೋಧನ ಅರ್ಕ ಅಂತೂ ನಾವು 10 ಥರ ಪ್ರಯೋಗ ಮಾಡಿದ್ದೀವಿ. ಗೋಧನ ಅರ್ಕ ಗಂಟು ಜಾಸ್ತಿ ಆಗಿಬಿಟ್ರೆ ಸಿಸ್ಟೋಗ್ರಿಟ್ನ ಜೊತೆಗೆ ನಾವು ಕಾಚನಾರ್ ಗುಗ್ಗಲ್, ವೃದ್ಧಿವಾಟಿಕ ಜೊತೆ ಕೊಡ್ತೀವಿ. ಅನುಪಾನ, ಒಬೆಸಿಟಿ ಜಾಸ್ತಿ ಆದರೆ ಮೇದೋಹಾರ ವೆಯ್ಟ್ಗೋ ಜೊತೆಗೆ, ಲಿವರ್ ಹೆಚ್ಚು ಕಮ್ಮಿ ಆದರೆ ಲಿವೋಗ್ರಿಟ್ ಜೊತೆಗೆ. ಈ ಚರ್ಮದ ಸಮಸ್ಯೆ ಉಂಟಾಗೋದು ಪಿತ್ತದಿಂದಾಗಿ. ಅದರಲ್ಲಿ ನಾವೇನು ಮಾಡ್ತೀವಿ, ಬೇವಿನ ಜೊತೆ ಕೊಡ್ತೀವಿ. ಕ್ಯಾನ್ಸರ್ ಏನಾದರೂ ಬಂದರೆ ನಾವು ಬೆಟ್ಟದ ನೆಲ್ಲಿಕಾಯಿ, ಅಲೋವೆರಾ, ಅಮೃತ ಬಳ್ಳಿ, ತುಳಸಿ, ಬೇವು, ಅರಿಶಿನ ಇದರ ಜ್ಯೂಸ್ ಕುಡಿಸ್ಬಿಡ್ತೀವಿ. ತುಂಬ ಅದ್ಭುತವಾಗಿರುತ್ತೆ. ವಿಟಾಗ್ರಾಸ್, ಅಮೃತ ಬಳ್ಳಿ, ಅಲೋವೆರಾ, ಬೆಟ್ಟದ ನೆಲ್ಲಿಕಾಯಿ, ತುಳಸಿ, ಆಮೇಲೆ ಇವೆಲ್ಲವನ್ನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಾವು ಕೊಡ್ತೀವಿ. ಪ್ರಾಣಾಯಾಮ ಮಾಡಿಸ್ತೀವಿ. ಇದರಿಂದ ಕ್ಯಾನ್ಸರ್ ದೂರ ಆಗಿಬಿಡುತ್ತೆ. ಕ್ಯಾನ್ಸರ್ ಯಾಕಾಗುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಸುಮ್ಮನೆ ಬೂಟಾಟಿಕೆ ಹೇಳ್ತಾರೆ ಅಷ್ಟೇ. ಯಾಕೆಂದರೆ ನೋಡಿ, ನಾವು ಅಂದ್ಕೊಂಡಿರೋದಿಷ್ಟೇ, ಬೀಡಿಯಿಂದ, ಸಿಗರೇಟಿಂದ, ಮದ್ಯಪಾನದಿಂದ, ಪೊಲ್ಯೂಷನಿಂದ, ಲೋ ಇಮ್ಯುನಿಟಿ ಸಪ್ರೇಷನಿಂದ, ಆಮೇಲೆ ರೆಡ್ ಮೀಟಿಂದ, ಹೆವಿ ಸಾಲ್ಟ್ ಇಂಟೇಕ್, ಹೆವಿ ಕ್ಯಾಫಿನ್ನಿಂದ, ಇವೆಲ್ಲದರಿಂದ, ಜಂಕ್ ಫುಡ್, ಫಾಸ್ಟ್ ಫುಡ್ಡಿಂದ ಕ್ಯಾನ್ಸರ್ ಆಗುತ್ತೆ. ಇವೆಲ್ಲ ಕಂಡುಹಿಡಿದಿದ್ದಾರೆ. ಆದರೆ ಇದರಿಂದನೇ ಆಗುತ್ತಾ? ಆ ಥರನೂ ಇಲ್ಲ. ನೋಡಿ, ಲೋ ಆಕ್ಸಿಜನ್ ಸಪ್ಲೈ ಇಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ. ಕ್ಯಾನ್ಸರ್ಗೂ ಇದೇ ಒಂದು ದೊಡ್ಡ ಕಾರಣ. ಯಾಕೆಂದರೆ ಕ್ಯಾನ್ಸರ್ ಸೆಲ್ ಕಾಂಟ್ ಆಥರೈಸ್ ಇನ್ ಯುವರ್ ಆಕ್ಸಿಜನೇಟೆಡ್ ಎನ್ವೈರ್ಮೆಂಟ್. ಇದು ನೋಡಿ 15-20 ವರ್ಷದಿಂದನೇ ಪ್ರೂವ್ ಆಗಿಬಿಟ್ಟಿದೆ, ಸೈಂಟಿಫಿಕಲಿ ರಿಸರ್ಚು ಆಗಿದೆ. ಹಾಗಾಗಿ ಕಪಾಲಭಾತಿ 1-2 ಗಂಟೆ ಖಾಲಿ ಹೊಟ್ಟೆಯಲ್ಲಿ, ಮತ್ತು ಅನುಲೋಮ ವಿಲೋಮ 1-2 ಗಂಟೆ ಊಟ ಆದಮೇಲೆ ಮಾಡಿಸಿ ನಾವು ಅಸಾಧ್ಯ ರೋಗಗಳಾದ ಕ್ಯಾನ್ಸರ್, ಎಸ್ಎಲ್ಇಎಂಎಸ್, ಆಟೋಮನ್ ಡಿಸೀಸು, ರೊಮೆಟೈಡ್ ಆರ್ಥರೈಟಿಸು. ನೋಡಿ, ಯಾವಾಗ ನಾವು ಸಾವಿನ ಮನೆ ಬಾಗಿಲಲ್ಲಿ ನಿಂತಿರ್ತೀವೋ, 4 ಕಡೆಯಿಂದ ರೋಗ ನಮ್ಮನ್ನ ಅಟ್ಕಾಯಿಸ್ಕೊಂಡಿರುತ್ತೋ, ಆ ಸಮಯದಲ್ಲಿ ಇದೇ ಮಾಡಿಸೋದು ನಾವು. 2 ಕಡೆಯಿಂದ ಮಾಡಿ. ನೋಡಿ, ವಾತ ಆದಮೇಲೆ ಕಫ ರೋಗ, ಮತ್ತು ಅದಾದಮೇಲೆ ಕ್ಯಾನ್ಸರು ಇದೆಯಲ್ಲ, ಇದು ಕಫ ರೋಗದ ಒಂದು ಪರಿಣಿತಿಯಾಗಿದೆ. ವಾತ, ಪಿತ್ತ, ಕಫ ಇದು ಕಾಯಿಲೆಯ ಮೂಲ ಫ್ಯಾಮಿಲಿ ಆಗಿದೆ. ತ್ರಿದೋಷದ ಪ್ರಕೋಪ. ಪಿತ್ತದಿಂದ ಇವೆಲ್ಲ ಚರ್ಮರೋಗ, ಪಿತ್ತದಿಂದನೇ ಈ ಹೈಪರ್ ಟೆನ್ಷನ್ನು, ಪಿತ್ತದಿಂದನೇ ಶುಗರು, ಈ BP, ಶುಗರು ಇವೆಲ್ಲ ಪಿತ್ತದ ಪರಿಣಾಮನೇ. ಸಿಕ್ಕಾಪಟ್ಟೆ ಮಸಾಲ ತಿಂತಿರಲ್ಲ, ಅದೇ ಕಾರಣಕ್ಕೋಸ್ಕರ ನೀವೆಲ್ಲ ಆಗೋದು. ಪ್ರತಿಯೊಂದಕ್ಕೂ ಒದ್ದಾಡ್ತಾ ಇರ್ತೀರ. ನಿಮಗೆ ನೀವೇ ಡಾಕ್ಟರ್ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ನಿಮ್ಮ ಉಪಚಾರನ ನಿಮಗೆ ನೀವೇ ಮಾಡ್ಕೋಬೇಕು. ಒಂದು ವೇಳೆ ನೀವು ರೋಗಿ ಆಗಲಿಲ್ಲ ಅಂದರೆ ಎಂಥ ಒಳ್ಳೆ ವಿಷಯ. ನೋಡಿ, ಈ ಡಾಕ್ಟರ್ಗಳ ಮೇಲೆ, ಈ ಹಾಸ್ಪಿಟಲ್ಗಳ ಮೇಲೆ, ಡ್ರಗ್ ಮೇಲೆ, ಮೆಡಿಕಲ್ ಮಾಫಿಯಾ ಮೇಲೆ ನೀವು ಆತ್ಮನಿರ್ಭರರಾಗಿಲ್ಲ. ಇದೇ ನನ್ನ ಘಂಟಾಘೋಷವಾದ ವಾಕ್ಯವಾಗಿದೆ. ಏನು ಹೇಳಿ? ಆತ್ಮನಿರ್ಭರತೆ. ನೀವೇನಾಗಬೇಕು? ಆತ್ಮನಿರ್ಭರರಾಗಬೇಕು. ಗುಲಾಮರಾಗಬಾರ್ದು. ಗುಲಾಮಗಿರಿಯ ಬೇಡಿಯನ್ನ ನೀವು ಒಡೆದು ಹಾಕಬೇಕಾಗಿದೆ. ನನ್ನ ಹತ್ರ ಹೇಳ್ತಾರೆ ಜನಗಳು, ಸ್ವಾಮೀಜಿ, ಜಗತ್ತನ್ನ ಬದಲಾಯಿಸುವ ಕನಸು ಕಾಣ್ತಿದ್ದೀರಲ್ಲ, ಯಾವಾಗ ಈಡೇರುತ್ತೆ ಅಂತ. ಒಂದು ಕ್ಷಣದಲ್ಲಿ ಬದಲಾಗುತ್ತದು. ಕ್ಷಿಪ್ರಂ ಭವತಿ ಧರ್ಮಾತ್ಮ. ಒಂದು ಕ್ಷಣದಲ್ಲಿ ಜೀವನದ ರೂಪಾಂತರಣಗೊಳ್ಳುತ್ತೆ. ಒಂದು ಕ್ಷಣದಲ್ಲಿ.
ನಾವು ಕೆಟ್ಟದ್ದನ್ನು ಬಹಿಷ್ಕಾರ ಮಾಡಬೇಕಾಗುತ್ತೆ. ಆಮೇಲೆ ಸತ್ಯವನ್ನು ಸ್ವೀಕರಿಸಬೇಕು. ಇದಕ್ಕೆ ಎಷ್ಟು ಗಳಿಗೆ ಬೇಕು ಹೇಳಿ? ಹಾಗಾಗಿ ನಾನು ಈ ವಾಕ್ಯವನ್ನು ಹೇಳ್ತಾ ಇರ್ತೀನಿ. ಕಳೆದ 3 ದಶಕದಿಂದ ಹೇಳ್ತಾ ಇದ್ದೀನಿ. ಪರಿವರ್ತನೆಗೋಸ್ಕರ ಸಂಕಲ್ಪ ಅಷ್ಟೇ ಅಲ್ಲ, ದೃಢ ಸಂಕಲ್ಪದ ಅವಶ್ಯಕತೆ ಇದೆ. ವಿಕಲ್ಪರಹಿತ ಸಂಕಲ್ಪ ಮತ್ತೆ ಅದನ್ನು ಪೂರ್ತಿ ಮಾಡೋಕ್ಕೋಸ್ಕರ ಅಖಂಡ ಪ್ರಚಂಡ ಪುರುಷಾರ್ಥ. ಬನ್ನಿ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ. ನನಗೇನು ಹೇಳ್ತಾ ಇದ್ದೆ ಹೇಳಿ? ಪಿತ್ತದ ವಮನ ಮಾಡಬೇಕು. ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಒಂದು ಕ್ಷಣದಲ್ಲಿ ಸ್ವರೂಪದ ಪ್ರತಿಷ್ಠೆ, ಆತ್ಮ ಸ್ವರೂಪದ ಪ್ರತಿಷ್ಠೆಯನ್ನು ನಾವು ಮಾಡಬೇಕಾಗಿದೆ. ವಾತ ಪಿತ್ತ ಕಫ ರೋಗನ ಸರಿ ಮಾಡಬಹುದು. ನಾವು ಒಂದು ಕ್ಷಣಕ್ಕೆ ಅದರ ಸ್ವರೂಪ ಬದಲಾಯಿಸಬಹುದು. ಈಗ ನೋಡಿಪ್ಪ, ನನಗಂತೂ ಗೊತ್ತಿಲ್ಲ ಯಾವಾಗ ನಾವು ಯೋಗ ಧರ್ಮದಲ್ಲಿ, ಆತ್ಮ ಧರ್ಮದಲ್ಲಿ, ಋಷಿ ಧರ್ಮದಲ್ಲಿ, ವೇದ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ, ಭಾಗವತ ಧರ್ಮದಲ್ಲಿ ಪ್ರತಿಷ್ಠಾಪಿತರಾಗ್ತೀವೋ ಗೊತ್ತಿಲ್ಲ. ಅದೇ ದಾರಿಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಬಹಳ ಸರ್ತಿ ಭಜನೆಯಲ್ಲಿ ನಾನು ಹೇಳ್ತಾ ಇರ್ತೀನಿ, चला जा रहा हूं मैं राह पर तुम्हारी, राह में जो आए तूफान भारी, थामे हुए बस मेरा हाथ तू है, मेरे साथ तू है, मेरा नाथ तू है, नहीं मैं अकेला, मेरे साथ तू है, माता पिता बंधु माता पिता तू ही है. ಈಗ ನೋಡಿ, ಈ ಭಸ್ತ್ರಿಕಾ ಮಾಡಿ. ಈಗ ಜನಗಳಿಗೆ ಏನಾಗಿದೆ, ಈಗ ನೋಡಿ 5-10 ನಿಮಿಷದಲ್ಲಿ ಎಲ್ಲ ವಿಷಯನೂ ಹೇಳ್ತೀನಿ. ಯಾಕೆಂದರೆ ಇವತ್ತು ಜಾಸ್ತಿನೇ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನಿಮಗೆ ಹೇಳಬೇಕಾಗಿದೆ. ಭಸ್ತ್ರಿಕಾ ಮಾಡಿ, ಕಪಾಲಭಾತಿ ಮಾಡಿ. BP ಆಗಿಬಿಟ್ಟಿದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ? ಹಾಗಲಕಾಯಿ ಜ್ಯೂಸ್ ಕುಡೀರಿ, ಕುಂಬಳಕಾಯಿ ಜ್ಯೂಸ್ ಕುಡೀರಿ, ಸಿಹಿ ಕುಂಬಳಕಾಯಿ ಜ್ಯೂಸ್ ಕುಡೀರಿ, ಮುಕ್ತಾವಟಿ BP ಗ್ರಿಡ್ ತಗೊಳ್ಳಿ, ಐಸಿಂದ ಸ್ಪೈನ್ ಮಸಾಜ್ನ ಮಾಡ್ಕೊಂಬಿಡಿ. ಅದರ ಜೊತೆಗೆ ನೀವು ವಾಟರ್ ಥೆರಪಿ, ಮಡ್ ಥೆರಪಿನ ಮಾಡ್ಕೊಂಬಿಡಿ. ಮನಸ್ಸು ಶಾಂತವಾಗಿರಲಿ. ಭಗವಂತನ ಭಜನೆ ಮಾಡಿ. ಭಗವಂತನ ಹೆಸರು ಎಲ್ಲದಕ್ಕಿಂತ ದೊಡ್ಡ ಔಷಧಿ. ಇದನ್ನೀಗಾಗಲೇ ತುಂಬ ಸರ್ತಿ ಪ್ರಮಾಣೀಕರಿಸಿದ್ದೇನೆ. ಇನ್ನು ಸ್ವಲ್ಪ ದಿವಸದಲ್ಲಿ ನೋಡ್ತಾ ಇರಿ, ಇಡೀ ಜಗತ್ತೇ ರಾಮ ಭಕ್ತಿ, ಶಿವಭಕ್ತಿ, ಕೃಷ್ಣ ಭಕ್ತಿ ಮಾಡುತ್ತೆ, ಗಾಯತ್ರಿ ಜಪವನ್ನು ಮಾಡುತ್ತೆ. ಈಗಾಗಲೇ ಸೈಂಟಿಫಿಕಲಿ ಇದನ್ನು ರಿಸರ್ಚ್ ಮಾಡಿದ್ದೀವಿ ನಾವು ಬಂಧುಗಳೇ. ಈಗ ಓಂಕಾರದ ಜಪವನ್ನು ಮಾಡೋದ್ರಿಂದ, ಪ್ರಾಣಾಯಾಮ ಜಪ ತಪ ಮಾಡೋದ್ರಿಂದ ಎಲ್ಲ ರೋಗ ಹೋಗ್ತಾ ಇದೆ. ಕಪಾಲಭಾತಿ ಮಾಡಿ, ಒಂದು ಸ್ವಲ್ಪ ಹೊತ್ತು ಅನುಲೋಮ ವಿಲೋಮ ಮಾಡಿ. BP ಸರಿ ಹೋಗುತ್ತೆ. ಭ್ರಾಮರಿ ಉದ್ಗೀತಿಯಿಂದ, ಶೀತಕಾರಿಯಿಂದ ಕಮ್ಮಿ ಆಗುತ್ತೆ. ಕ್ಷಣ ಮಾತ್ರದಲ್ಲೇ ನಾವು ಕಾಯಿಲೆಯಿಂದ ಮುಕ್ತರಾಗಬಹುದು. ಶೀತಕಾರಿ, ಅನುಲೋಮ ವಿಲೋಮ, ಭ್ರಾಮರಿ ಉದ್ಗೀತ್. ಈಗ ಎಲ್ಲ ಕಾಯಿಲೆಯಿಂದ ದೂರ ಆಗ್ಬೋದು ನಾವು. BP ಸರಿ ಹೋಗ್ಬಿಡುತ್ತೆ. ಈಗ ಹಾರ್ಟಿನ ಸಮಸ್ಯೆ ದೂರ ಆಗುತ್ತೆ. ಕೊಬ್ಬರಿಕಾಯಿ ಮತ್ತು ದಾಲ್ಚಿನ್ನಿ, ಕೋಟ್ಯಾಂತರ ಮನೆಗಳಲ್ಲಿ ಕೊಬ್ಬರಿಕಾಯಿ ಮತ್ತು ದಾಲ್ಚಿನ್ನಿ ಇವತ್ತು ನೋಡಿ ಇದರ ಪ್ರಯೋಗ ಆಗ್ತಾ ಇದೆ. ತುಂಬ ಮರಗಳನ್ನ ನೆಡ್ತಾ ಇದೀವಿ ಇವತ್ತು. ಯಾವುದೋ ಕೊಬ್ಬರಿಕಾಯ್ದು. ಹಾಂ, ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ. ಈಗ ಹೊಸ ಮಾರ್ಕೆಟ್ ಶುರು ಆಗ್ತಾ ಇದೆ. ಒಂದು ಸರ್ತಿ ನಾನು ಶಿವನಾಗದ ಬಗ್ಗೆ ಹೇಳಿದ್ದೆ, ಅದರಿಂದ ಹೆಪಟೈಟಿಸು ಸರಿ ಆಗುತ್ತೆ ಅಂತ. ಹಾಗಾಗಿ ಹರಿದ್ವಾರದಲ್ಲಿ ಎಲ್ಲರೂ ಮರ ಕಟ್ ಮಾಡಿ ಮರ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದೆ ಮರ ನೆಡಿಲ್ಲ, ಪಾಪ ಸುತ್ತಕೊಳ್ಳುತ್ತೆ ಅಂತ. ಮತ್ತೆ ನೆಡ್ತಿದ್ದಾರೆ. ಈಗ ಬ್ಯಾಲೆನ್ಸ್ ಆಗಿದೆ. ಅದಕ್ಕೆ ನೋಡಿ, ಕೊಬ್ಬರಿಕಾಯಿ ಮತ್ತು ದಾಲ್ಚಿನ್ನಿ, ಕಾರ್ಡಿಯೋಗ್ರಿಟ್ ಹೃದಯಾಮೃತ, ಆಮೇಲೆ ಹಾಗಲಕಾಯ್ದು ಕಲ್ಪ ಮಾಡಿಸ್ದೆ. ಪ್ರಾಣಾಯಾಮ, ಆಕ್ಯುಪ್ರೆಷರ್ ಜೊತೆಗೆ ಇಜೆಕ್ಷನ್ ಫ್ರ್ಯಾಕ್ಷನ್. ಈಗ 3-4 ದಿವಸದ ಕೆಳಗೆ ಜನಗಳನ್ನ ಮೀಟ್ ಮಾಡ್ತಾ ಇದ್ದೆ. ಯಾರ್ಯಾರ ಇಜೆಕ್ಷನ್ ಫ್ರ್ಯಾಕ್ಷನ್ನು ಇನ್ನೊಂದು ಡೈರಿಲಿದೆ. ಅದು 15-15, 20-20, ಎಲ್ಲರದು 60-70 ಇಜೆಕ್ಷನ್ ಫ್ರ್ಯಾಕ್ಷನ್ ಆಗಿಬಿಟ್ಟಿತ್ತು. ಪೇಸ್ ಮೇಕರ್ ಹಾಕೋದು ಹೃದಯ ಜೊತೆಗೆ ಚೆಲ್ಲಾಟ ಆಡ್ದ ಹಾಗೆ ಎಲ್ಲ ಕಡೆಗೂ ಏನಾಗಿದೆ ಅಂದರೆ, ಈಗ ಶರೀರವನ್ನು ಕಟ್ ಮಾಡೋದು, ನೆಟ್ಟು ಬೋಲ್ಟ್ ಹಾಕೋದು, ಸರಿ ಮಾಡೋದು, ಗಾಡಿ ರಿಪೇರಿ ಮಾಡ್ದಂಗೆ ಆಗ್ಬಿಟ್ಟಿದೆ. ಒಂಥರ ಹುಡುಗಾಟ ಆಗ್ಬಿಟ್ಟಿದೆ ಅವರಿಗೆ. ಶರೀರದ ಜೊತೆ ಕ್ರೂರತೆಯಿಂದ ವರ್ತಿಸ್ತಾ ಇದ್ದಾರೆ. ನಾನು ಹೇಳ್ತೀನಿ ನಿಮಗೆ, ಯಾರು ಕೂಡ ಪೇಸ್ ಮೇಕರ್ ಹಾಕ್ಸ್ಕೋಬೇಡಿ. 2 ತಿಂಗಳ ಕಾಯಿರಿ ಅಷ್ಟೇ. ಧೈರ್ಯವಾಗಿರಿ, ಪ್ರಾಣಾಯಾಮ ಮಾಡಿ. ಪೇಸ್ ಮೇಕರು, ಆಂಜಿಯೋಪ್ಲಾಸ್ಟಿ ಅವಶ್ಯಕತೆ ಇರಲ್ಲ.
ನನ್ನ ಭೇಟಿ ಮಾಡೋಕ್ಕೆ ಒಬ್ಬರು ಸರ್ದಾರ್ಜಿ ಬಂದಿದ್ರು. ಅವ್ರು ಹೇಳಿದ್ರು, ಸ್ವಾಮೀಜಿ ನನ್ನ ಒಳಗಡೆ ಒಂದು ಕಬ್ಬಿಣದ್ದು ಸ್ಪ್ರಿಂಗ್ ಹಾಕ್ಬಿಟ್ಟಿದ್ದಾರೆ, ದಯಮಾಡಿ ಅದನ್ನು ಹೊರಗಡೆ ತೆಗೆಸ್ಬೇಕು ಅಂತ ಕೇಳ್ಕೊಂಡ್ರು. ನನಗೆ ಎದೆಲ್ಲಿ ಒಂಥರ ಆಗುತ್ತೆ, ಏನೋ ತೊಗೊಂಡು ತುರುಕ್ಬಿಟ್ಟಿದ್ದಾರೆ ಒಳಗೆ. ಹೇಳಿ, ಇಜೆಕ್ಷನ್ ಫ್ರಾಕ್ಷನ್ ಕಮ್ಮಿ ಆಗಿಬಿಟ್ಟಿದೆ, ಹಾರ್ಟಲ್ಲಿ ಬ್ಲಾಕೇಜ್ ಆಗಿಬಿಟ್ಟಿದೆ, ನಿಮಗೆ ಪೇಸ್ ಮೇಕರ್ ಹಾಕೋ ಅವಶ್ಯಕತೆ ಇಲ್ಲ, ಸ್ಪ್ರಿಂಗ್ ಹಾಕುವಂಥ ಅವಶ್ಯಕತೆ ಇಲ್ಲ, ಆಮೇಲೆ ಬೈಪಾಸಿನ ಅವಶ್ಯಕತೆ ಇಲ್ಲ, ಆಂಜಿಯೋಪ್ಲಾಸ್ಟಿ ಅವಶ್ಯಕತೆ ಇಲ್ಲ, ಕ್ಯಾಲ್ಸಿಫಿಕೇಶನ್ ಆಗಿದೆ, ಹಾರ್ಟ್ ಎನ್ಲಾರ್ಜ್ ಆಗಿಬಿಟ್ಟಿದೆ, ಹಾರ್ಟ್ ಒಳಗಿಂದ ವೀಕ್ ಆಗಿಬಿಟ್ಟಿದೆ, ಯಾರಿಗೂ ಕೂಡ ಕಾರ್ಡಿಯಕ್ ಅರೆಸ್ಟ್ ಆಗೋದಿಲ್ಲ. ನ ಮರಿಷ್ಯತಿ ಮಾ ಬಿಬಿತು. ಹೆದರಬೇಡ, ಯೋಗ ಮಾಡು. ನೋಡಿ, ಯಾರು ಯೋಗ ಮಾಡೋದಿಲ್ವೋ ಅವರು ಸಾಯ್ತಾರೆ, ಯಾರು ಯೋಗ ಮಾಡ್ತಾರೋ ಅವ್ರು ಚೆನ್ನಾಗಿರ್ತಾರೆ. ನೋಡಿ, ನಮ್ಮ ಗುರುಗಳು ಗೋವಿಂದ್ ಸಿಂಗ್ ಅವರೊಂದು ಮಾತು ಹೇಳಿದ್ದಾರೆ, ನಮ್ಮ ಜೀವನ ಯಾವ ಥರ ಇರಬೇಕು ಅಂದರೆ ಅದು ನಿದರ್ಶನವಾಗಬೇಕು. ಜೀವನದಲ್ಲಿ ಯಾವುದೇ ರೀತಿಯ ಪಾಪಿಗಳಿರಬಾರ್ದು. ನಾವು ಜೀವನದಲ್ಲಿ ದೈವತ್ವದಲ್ಲಿ, ದೇವತ್ವದಲ್ಲಿ, ಋಷಿತ್ವದಲ್ಲಿ ಜೀವಿಸಬೇಕು. ನೋಡಿ, ಸಾತ್ವಿಕತೆ ಪವಿತ್ರತೆಯಲ್ಲಿ ಜೀವಿಸ್ತಿರೋರು ಸತ್ಯಮೇವ ಜಯತೆ, ಅವ್ರು ಜೀವಿಸ್ತಾರೆ, ಅವ್ರದ್ದೇ ಸಾಮ್ರಾಜ್ಯ ಇರುತ್ತೆ. ನೋಡಿ, ಕೋಟ್ಯಂತರ ಭಾರತೀಯರಿಗೆ ನಮ್ಮ ಧರ್ಮದ ಸನಾತನ ಸಂಸ್ಕೃತಿಯ ನಮ್ಮ ಪೂರ್ವಜರ ದೊಡ್ಡ ಪ್ರತೀಕ ಏನಿದೆಯೋ ಸಣ್ಣ ತಲೆಯಲ್ಲಿ ಗಂಟ್ಲಲ್ಲಿ ಇರುತ್ತೆ. ಉಳಿದಂತೆ ರುದ್ರಾಕ್ಷಿ ಮತ್ತು ತುಳಸಿ ಮಾಲೆಗಳೇನಿದೆಯೋ ಅದರಲ್ಲಿ ಔಷಧೀಯ ಗುಣಗಳಿದೆ. ಅವೆಲ್ಲ ನಮ್ಮ ಒಂದು ವಿಶ್ವಾಸ, ಅದರಿಂದ ವೈಜ್ಞಾನಿಕ ಲಾಭನೂ ಇದೆ. ಯೋಗ ಯಜ್ಞ ಯಜ್ಞೋಪವೀತ್, ಇದ್ರ ಮೇಲೆ ತುಂಬ ದೊಡ್ಡ ಭ್ರಾಂತಿ ಇತ್ತು. ನಾವು ಬರೀ ಇದ್ರ ಬಗ್ಗೆ ಮಾತ್ರ ಕೆಲಸ ಮಾಡಿಲ್ಲ, ನಾವು ಎಲ್ಲ ಉಚ್ಚ ನೀಚ ಭೇದ ಭಾವ ಅನ್ನೋ ತಡೆಗೋಡೆ ಏನಿತ್ತು ಅದನ್ನೆಲ್ಲ ಒಡೆದು ಹಾಕ್ಬಿಟ್ಟಿದ್ದೀವಿ. ದೇಹದಿಂದ ಕಾಯಿಲೆ ಅಂತೂ ವಾಸಿ ಮಾಡಾಗಿದೆ. ನಾವು ಒಂದು ತಡೆಗೋಡೆ ಏನು ಜನ ನಿಲ್ಲಿಸಿದ್ರೋ ಅದನ್ನು ಕೆಡವಿದ್ದೀವಿ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಲಿವರ್ ಫೇಲ್ಯೂರಿಂದ ಜನ ಕಂಗಾಲ ಆಗಿದ್ದಾರೆ. ಫ್ಯಾಟಿ ಲಿವರು, ಲಿವರ್ ಸೊರಾಸಿಸು 25-30% ಜನಕ್ಕೆ ತೊಂದರೆ ಇದೆ. ಜೀರ್ಣ ಶಕ್ತಿಯನ್ನು ಇದರಲ್ಲಿ ಸೇರಿಸ್ಬಿಡೋದು, ಆಗ 90% ಜನಗಳಿಗೆ ಇದರಲ್ಲಿ ತೊಂದರೆ ಆಗುತ್ತೆ. 90% ಜನಗಳಿಗೆ ಹೊಟ್ಟೆಯ ಸಮಸ್ಯೆ ಇದೆ. ಹೊಟ್ಟೆ ಸಮಸ್ಯೆ ಇದ್ದಾಗಲೇ ಒಬೆಸಿಟಿ, BP, ಶುಗರು ಇವೆಲ್ಲ ಕಾಯಿಲೆಗಳು ಬರೋದು ಇದರಿಂದಾನೆ. ಹೊಟ್ಟೆ ಸಮಸ್ಯೆಯಿಂದಾನೇ ಇವೆಲ್ಲ ಕಾಯಿಲೆಗಳು ಬರುವಂಥದ್ದು. ಲಿವೋಗ್ರಿಟ್, ಲಿವಾಮೃತ ಎಲ್ಲರೂ ತಗೋಬೇಕಾಗತ್ತೆ. ಆಮೇಲೆ ಒಂದು ಸ್ವಲ್ಪ ಸಿಂಪ್ಟೊಮ್ಯಾಟಿಕ್ ಔಷಧಿಗಳು. ನಿದ್ದೆ ಸರಿಗೆ ಬರ್ತಾ ಇಲ್ಲ, ಹಸುವು ಸರಿಯಾಗಿ ಆಗ್ತಾ ಇಲ್ಲ, ರಕ್ತ ಕಮ್ಮಿ ಇದ್ರೆ ದ್ರಾಕ್ಷಾಸವ, ಒಳಗಡೆ ಸಮಸ್ಯೆ ಇದ್ರೆ ಪುನರ್ನವಾರಿಷ್ಟ ತಗೋಬೇಕು, ರಕ್ತ ಏನಾದರೂ ಕಡಿಮೆ ಇದ್ರೆ ಲೋಹಾಸವ ತಗೋಬೇಕು. ಆಮೇಲೆ ಜೀರ್ಣಶಕ್ತಿ ಏನಾದರೂ ಕಡಿಮೆ ಆಗೋದ್ರ ಜೊತೆಗೆ ಪಾಚನ ತಂತ್ರ ಕಡಿಮೆ ಇದ್ರೆ, ವೀಕ್ ಆಗಿದ್ರೆ ಕುಮಾರಿ ಆಸವ ತಗೊಂಬಿಟ್ರೆ ಎರಡಕ್ಕೂ ಒಳ್ಳೆ ರೀತಿ ಅನುಕೂಲ ಉಂಟಾಗುತ್ತೆ. ನಿಮಗೋಸ್ಕರ ಬಹಳಷ್ಟು ಔಷಧಿಗಳನ್ನ ನಾವು ತಯಾರು ಮಾಡಿಟ್ಟಿದ್ದೀವಿ. ನೋಡಿ, ಸರ್ವಕಲ್ಪ, ಕಾಯಕಲ್ಪ, ಆಮೇಲೆ ನೋಡಿ ಹರ್ನಿಯ ಸರಿ ಹೋಗ್ತಿದೆ. ಇದಂತೂ ಹೆಮ್ಮೆ ಪಡೋ ವಿಷಯ. ಮೊದಲಿಗೆ ನಾನು ಹರ್ನಿಯ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಈಗ 2-2.5 ವರ್ಷದಿಂದ ಇದನ್ನ ಜಾಸ್ತಿ ಹೇಳ್ತಾ ಇದ್ದೀನಿ. ಸರ್ವಕಲ್ಪ, ಕಾಯಕಲ್ಪ ಮತ್ತೆ ಸೀಬೆಹಣ್ಣು ಮತ್ತೆ ದಾಳಿಂಬೆಯ ಎಲೆಗಳು, ಸೀಬೆಹಣ್ಣಿನ ಎಲೆ ಮತ್ತು ಅಲೋವೆರಾದ ಹೊಸ ಔಷಧಿ ಕಂಡುಹಿಡಿದಿದ್ದೀವಿ. ಇದು ಗಂಟ್ಲಿಗೆ ತುಂಬಾನೇ ಒಳ್ಳೇದು ಬಂಧುಗಳೇ. ಆಮೇಲೆ ಇದು ಕುಡಿಸೋದ್ರಿಂದ ಹೊಟ್ಟೆ ಜಲ್ಲಿನ ತುಂಬಾ ಚೆನ್ನಾಗಿ ಶಕ್ತಿಯುತವಾಗಿ ಮಾಡಿಬಿಡುತ್ತಿದ್ದು. ಸರ್ವಕಲ್ಪ, ಕಾಯಕಲ್ಪ. ಯಾರಿಗೆ ತುಂಬಾ ಸಮಸ್ಯೆ ಇದೆಯೋ, ಸಿಕ್ಕಾಪಟ್ಟೆ ಬೇದಿ ಆಗ್ತಿದೆಯೋ, ಪೈಲ್ಸು, ಫಿಶರ್, ಫಿಸ್ಟುಲಾ ಇರುತ್ತೋ ಅವ್ರಗಳಿಗೆ ಅಭಯಾರಿಷ್ಟ, ಮತ್ತೆ ಯಾರಿಗೆ ಕೊಲೈಟಿಸ್ ಇರುತ್ತೋ ಅವ್ರಿಗೆ ಕುಟಜಾರಿಷ್ಟ. ಈ ರೀತಿ ಎಷ್ಟು ಔಷಧಿಗಳನ್ನ ನಿಮಗೋಸ್ಕರ ಮಾಡಿದ್ದೀವಿ. ಹೆಣ್ಮಕ್ಳ ಸಮಸ್ಯೆಗೋಸ್ಕರ ನಾವು ದಶಮೂಲಾರಿಷ್ಟ, ನಾರಿಕಾಂತಿ, ಇನ್ಫರ್ಟಿಲಿಟಿಗೆ, ಹೆಣ್ಮಕ್ಕಳಿಗೆ, ಗಂಡಸರಿಗೆ, ಎಲ್ರಿಗೂ ಕೂಡ, ಸಂತತಿ ಸುಧಾ, ಪುರುಷರಿಗೆ ಯೌವನಾಮೃತ ಚೂರ್ಣ, ಯೌವನಾಮೃತ ವಟಿ. ಇನ್ಫರ್ಟಿಲಿಟಿಗೋಸ್ಕರ ಸಮಸ್ಯೆಗಳಿರುತ್ತೆ, ತಾಕತ್ ಬೇಕು ಅನ್ನೋ ಕಾರಣಕ್ಕೆ ಅದು ಇದು ತಿಂದು ಬಿಡ್ತಾರೆ. ಇನ್ಫರ್ಟಿಲಿಟಿಯ ಹೆಸರಿನಲ್ಲಿ ಬಹಳಷ್ಟು ವಿಷಗಳನ್ನ ತಗೋತಾ ಇದ್ದಾರೆ. ಅಷ್ಟಚಕ್ರ ನವದ್ವಾರ ಜಾಗೃತಗೊಳ್ಳುತ್ತೆ, ದೇಹ ದೇವಾಲಯ ಆಗಿಬಿಡುತ್ತೆ. ಇದನ್ನು ಮಾಡಿ, ಆಮೇಲೆ ಇನ್ಫರ್ಟಿಲಿಟಿ ಸರಿ ಹೋಗುತ್ತೆ. ಲಿವರ್ ಕೆಟ್ಟು ಹೋಗಿದೆ, ಕಿಡ್ನಿ ಹಾಳಾಗಿದೆ, ರೀನೋಗ್ರಿಟ್ನ ತಗೊಂಬಿಡಿ ನೀವು. ಜೊತೆಗೆ ಸಿಂಪ್ಟೊಮ್ಯಾಟಿಕ್ ಔಷಧಿ ತಗೊಳ್ಳಿ. ಪ್ರೋಟೀನ್ ಲೀಕೇಜ್ ಇದ್ರೆ ಚಂದ್ರಪ್ರಭಾ, ಗೋಕ್ಷರಾದಿ ಕೂಡ ತಗೊಳ್ಳಿ. ಅಮೃತ ಬಳ್ಳಿ, ಗೋಕೃವಿನ ನೀರನ್ನು ಕೂಡಿಸ್ತೀವಿ, ಬೆಟ್ಟದ ನೆಲ್ಲಿಕಾಯಿಯನ್ನು ಕೊಟ್ಟು ಬಿಡ್ತೀವಿ.
ಇವೆಲ್ಲವೂ ನಿಮಗೆ ಲಿವರ್, ಕಿಡ್ನಿ ಫೇಲ್ಯೂರ್, ಹಾರ್ಟ್ ಫೇಲ್ಯೂರ್, ಲಂಗ್ ಫೇಲ್ಯೂರ್, ಬ್ರೈನ್ ನರ್ವಸ್ ಸಿಸ್ಟಮ್ ಫೇಲ್ಯೂರ್ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ. ಮೆದುಳಿನ ಸಮಸ್ಯೆಗೋಸ್ಕರ ನಾವುಗಳು ಮೇಧಾವಟಿ, ಮೆಮೊರಿಗ್ರಿಟ್, ಇಮ್ಯುನೋಗ್ರಿಟ್ ಗೋಲ್ಡ್, ಆಮೇಲೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅದಕ್ಕೆ ಆಯೋಪ್ರೈಮ್, ಏನೇನು ಮಾಡಿಲ್ಲ ನಾವು. ಚರ್ಮ ರೋಗಕ್ಕೋಸ್ಕರ ಗೋಧನ, ಅರ್ಕ, ಬೇವು, ಕಾಯಕಲ್ಪ, ಆರೋಗ್ಯ, ಡರ್ಮಾಗ್ರಿಟ್ಟು, ಸೋರೋಗ್ರಿಟ್ಟು, ಮಿಲಿನೋಗ್ರಿಟ್ಟು. ಈಗ ಮಿಲಿನೋಗ್ರಿಟ್ ಲೇಪ ಕೂಡ ಬಂದಿದೆ. ಈಗ ದಿಲ್ ಸಿಗುತ್ತೆ, ಇನ್ನು ಸ್ವಲ್ಪ ದಿವಸದಲ್ಲಿ ಇಡೀ ದೇಶಕ್ಕೆ ಅದು ಸಿಗುತ್ತೆ. ಬಿಳಿ ಮಚ್ಚೆಗಳು ಮುಂಚೆ ಸರಿ ಹೋಗೋದಕ್ಕೆ 2 ತಿಂಗಳು, 6 ತಿಂಗಳು, 9 ತಿಂಗಳು ಬೇಕಾಗ್ತಿತ್ತು. ಈಗ ಅದರ ಟೈಮ್ ಕೂಡ ಕಡಿಮೆ ಆಗಿದೆ, ಬೇಗ ಸರಿ ಹೋಗುತ್ತೆ. ನಮ್ಮ ಪ್ರಯತ್ನ ಏನು ಅಂತಂದರೆ ನಿತ್ಯ ಅನುಸಂಧಾನ ಮಾಡುವಂಥದ್ದು. ಅದನ್ನು ನಾವೀಗ ಮಾಡ್ತಾ ಇದ್ದೀವಿ. ಅದರ ಪ್ರಯತ್ನದಲ್ಲೇ ನಾವೆಲ್ಲರೂ ಇದ್ದೇವೆ. ಈಗ ಮೊದಲು ಭಾರತದಲ್ಲಿ, ಆಮೇಲೆ ಇಡೀ ವಿಶ್ವದಲ್ಲಿ ಹೇಗೆ ಪತಂಜಲಿ ಯೋಗಪೀಠದಲ್ಲಿ, ಪತಂಜಲಿ ವೆಲ್ನೆಸ್ಸಲ್ಲಿ ಯೋಗ ಯಜ್ಞ ನಡೀತಾ ಇದೆಯೋ, ಹೀಗೆ ಯೋಗ ಯಜ್ಞ ಆಯುರ್ವೇದ ಪ್ರಕೃತಿ ಸನಾತನ ಸಂಸ್ಕೃತಿಯ ಒಂದು ವಿಜಯ ಯಾತ್ರೆ ಇಡೀ ವಿಶ್ವದಲ್ಲಿ ಹರಡಬೇಕಾಗಿದೆ. ಇದೇ ನಮ್ಮ ಸಂಕಲ್ಪ. ಇದನ್ನು ನೆರವೇರಿಸ್ತೀವಿ. ಈಗ ಈ ಒಂದು ಕಾರ್ಯ ನಡಿಬೇಕಿದೆ. ಆಮೇಲೆ ಇದರಲ್ಲಿ ನಮ್ಮ ವರಿಷ್ಠ ನಾಯಕರ ಒಂದು ಮಹತ್ವದ ಪಾತ್ರ ಇದೆ. ವರಿಷ್ಠರು ತುಂಬ ದೊಡ್ಡ ಪಾತ್ರ ನಿರ್ವಹಿಸಬೇಕಿದೆ. ಮಾಡ್ತಾ ಇರಿ, ವಿರಾಮ ಇಲ್ಲ, ವಿಶ್ರಾಂತಿ ಇಲ್ಲ. ಇದರಲ್ಲೂ ಕೂಡ ನನ್ನ ಹತ್ರ ಪೂರ್ತಿ ಲಿಸ್ಟ್ ಇದೆ. ಬೇರೆ ಬೇರೆ ಸೇವೆಗಳಿಗೋಸ್ಕರ ನಮ್ಮ ಸಹೋದರ ಸಹೋದರಿಯರಿಗೆ ಒಂದು ಉತ್ತರದಾಯಿತ್ವ ಕೊಟ್ಟಿದ್ದೀವಿ. ಅವರು ಹೈಲಿ ಎಜುಕೇಟೆಡ್ ಅಣ್ಣಂದ್ರು ಅಕ್ಕಂದ್ರು. ಜೀವನದಲ್ಲಿ ಅವರು ದೊಡ್ಡ ದೊಡ್ಡ ಕೆಲಸಗಳ ಒಂದು ಉತ್ತರದಾಯಿತ್ವವನ್ನು ತಗೊಂಡು ನಿಭಾಯಿಸಿದ್ದಾರೆ. ಅವರೆಲ್ಲರಿಗೂ ಒಂದು ಸರ್ತಿ ಅಭಿನಂದನೆ ಸಲ್ಲಿಸಬೇಕು. ನೋಡಿ, ಕಪಾಲಭಾತಿ, ಅನುಲೋಮ ವಿಲೋಮ ನಿರಂತರವಾಗಿ ಮಾಡ್ತಾ ಇರಿ. ಅಲ್ಲಿ ಯಜ್ಞೋಪವೀತದ ವಿತರಣೆ ನಡೀತಾ ಇದೆ. ಅದಾದಮೇಲೆ ಆಚಮನ ಆದಮೇಲೆ, ಅಂಗಸ್ಪರ್ಶ ಆದಮೇಲೆ ಭಗವಂತನ ಸ್ತುತಿ, ಉಪಾಸನೆ, ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಸಾಂಕೇತಿಕ ರೂಪದಲ್ಲಿ ಕೆಲವು ಮಂತ್ರಗಳನ್ನ ನಾವು ಹೇಳಿಕೊಡ್ತೀವಿ. ಯಜ್ಞೋಪವೀತವನ್ನು ಧಾರಣೆ ಮಾಡಿ ಯೋಗ ಯಜ್ಞ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ನಾವಂತೂ ಒಟ್ಟೊಟ್ಟಿಗೆ ನೋಡಿ, ಸಮನ್ವಯದ ಉಪಾಸಕ, ಸಮಗ್ರತೆಯ ಉಪಾಸಕ, ಪೂರ್ಣತೆಯ ಉಪಾಸಕ ನಾನು. ಇಂಟಿಗ್ರೇಟೆಡ್ ಯೋಗ, ಯಜ್ಞ, ಆಯುರ್ವೇದ, ಪ್ರಕೃತಿ, ಸಂಸ್ಕೃತಿ, ಪಂಚಕರ್ಮ, ಷಟ್ಕರ್ಮ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ನನ್ನ ಜೊತೆಗೆ ವರಿಷ್ಠ ನಾಗರಿಕರು. ನಾನು ಯಾವಾಗಲೂ ಹಿರಿಯರ ಬಗ್ಗೆ ಶ್ರದ್ಧಾ ಭಾವನೆಯನ್ನು ಇಟ್ಕೊಂಡಿರ್ತೀನಿ. ಆಮೇಲೆ ಈಗ ಒಂದು ಆಂದೋಲನದ ರೀತಿ ನಾನು ನಿಶ್ಚಯ ಮಾಡಿದ್ದೇನೆ. ಮಕ್ಕಳನ್ನ ರೆಡಿ ಮಾಡಬೇಕು, ನಾವು ಯುವಕರನ್ನ ರೆಡಿ ಮಾಡಬೇಕು. ಆದರೆ ಅವರ ಪ್ರಾಥಮಿಕತೆ ತುಂಬ ದೊಡ್ಡದೇ ಇರುತ್ತೆ. ಅವರ ಪ್ರಾಥಮಿಕತೆಯಲ್ಲಿ ಯೋಗ ಕೂಡ ಇರುತ್ತೆ. ನಾವು ಯೋಗವನ್ನು ಎಲ್ಲ ಜೀವನ ಜೊತೆಗೆ, ಎಲ್ಲ ವ್ಯವಸ್ಥೆಗಳ ಜೊತೆಗೆ, ಜೀವನದ ಎಲ್ಲ ಆಯಾಮದಲ್ಲೂ ಯೋಗವನ್ನು ಜೋಡಿಸಿದ್ದೇವೆ. ಆದರೆ ವರಿಷ್ಠ ನಾಗರಿಕರು ಯಾರಿಗೆ ಜಗತ್ತಿನ ಒಂದು ಸಮಸ್ಯೆ, ಅದರಲ್ಲಿ ದೊಡ್ಡ ಸಮಸ್ಯೆ ಯಾವುದು ಅಂತಂದರೆ, ಯಾರು ಹಿರಿಯ ನಾಗರಿಕರು ಇರ್ತಾರೋ ಅವರ ಕ್ವಾಲಿಟಿ ಲೈಫ್ ಹೇಗೆ ಕೊಡೋದು ನಾವು ಅಂತ. ಅದಕ್ಕೋಸ್ಕರ ಬೇರೆ ಬೇರೆ ದೇಶಗಳಲ್ಲಿ, ಭಾರತದಲ್ಲೂ ಕೂಡ ಪೆನ್ಷನ್ ಪ್ರಾವಿಷನ್ನು, ಓಲ್ಡ್ ಹೌಸಸ್ ಪ್ರಾವಿಷನ್ನು, ನರ್ಸಿಂಗ್ ಹೋಮ್ ಪ್ರಾವಿಷನ್ನು ಎಲ್ಲ ಇದೆ. ಆಮೇಲೆ ಅವರುಗಳಿಗೋಸ್ಕರ ಬೇರೆ ಬೇರೆ ಪ್ರಕಾರದ, ಅವರು ತಮ್ಮ ಜೀವನದಲ್ಲಿ ಹೇಗೆ ನೆಮ್ಮದಿಯಾಗಿರಬಹುದು. ಕೆಲವರು ಅವ್ರನ್ನ ಭಾರ ಅಂತ ಅನ್ಕೋತಾರೆ, ಅವರಿಂದ ಸಮಸ್ಯೆ ಅಂತ ಅನ್ಕೋತಾರೆ. ಅದರಿಂದ ಕೆಲವರು ರೋಗಿಗಳಾಗಿಬಿಡ್ತಾರೆ. ಆಮೇಲೆ ಕೆಲವರು ಅದರಿಂದ ಫ್ರಸ್ಟ್ರೇಷನ್ಗೆ ಹೋಗ್ಬಿಡ್ತಾರೆ. ಫ್ರಸ್ಟ್ರೇಷನ್ಗೆ, ಜಿಗುಪ್ಸೆ ಆಗ್ಬಿಡುತ್ತೆ ಅವ್ರಿಗೆ. ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಿಮಗೆ ಆಶ್ಚರ್ಯ ಆಗಬಹುದು, ಸ್ವಿಟ್ಜರ್ಲೆಂಡ್ ಅಂತ ದೇಶದಲ್ಲಿ ಜನಗಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹಣವಂತರೇ ನಿಧಾನವಾಗಿ ಸಾಯಲಿ ಅಂತ ಔಷಧಿಗಳನ್ನ ತಗೋತಾರೆ. ಅವ್ರ ದೇಹದಲ್ಲಿ ಪಾಯ್ಸನ್ ಹಾಕ್ತಾರೆ ನಿಧಾನವಾಗಿ ಸಾಯಲಿ ಅಂತ. ಅದಕ್ಕೋಸ್ಕರ ದುಡ್ಡನ್ನು ಕೊಡ್ತಾರೆ. 50 ಲಕ್ಷದಿಂದ 1-2 ಕೋಟಿವರೆಗೂ ಖರ್ಚು ಮಾಡ್ತಾರೆ ಜನ ಸಾಯೋದಕ್ಕೋಸ್ಕರ. ಅನ್ಪ್ರೊಡಕ್ಟಿವ್ ಆಗಿಬಿಡ್ತಾರೆ. ಹೇಗೆ ಅಂತಂದರೆ ನೋಡಿ, ಈಗ ಏನು ಮಾಡ್ತಾ ಇಲ್ಲ ಅಂತ
ನೋಡಿ, ಹೀಗೆ ನಾವು ಅವ್ರನ್ನ ಅನ್ಪ್ರೊಡಕ್ಟಿವ್ ಅಂತಾನೂ ಅನ್ಕೊಳ್ಳಲ್ಲ, ನಾವು ಅವ್ರಿಗೆ ಭಾರ ಅಂತ ಕೂಡ ಅನ್ಕೊಳ್ಳಲ್ಲ, ನಾವು ಅವ್ರನ್ನ ಫ್ರಸ್ಟ್ರೇಷನಲ್ಲಿ ಬದುಕ್ತಾ ಇರೋವಂಥ ರೋಗಿ ಅಂತ ಕೂಡ ಅನ್ಕೊಳ್ಳೋದಿಲ್ಲ, ಭಾರ ಅಂತಾನೂ ಅನ್ಕೊಳ್ಳಲ್ಲ. ಅವರು ಭಾರದಿಂದ ಯುಕ್ತರಾಗಿದ್ದಾರೆ ಅನ್ಕೋತೀವಿ. ನಾನು ಯಾವುದ್ರ ಮೇಲೆ ನಂಬಿಕೆ ಇಡ್ತೀನಿ ಅಂದರೆ, ಮನುಷ್ಯ ಬಾಲ್ಯದಲ್ಲಿ ಯೌವನದಲ್ಲಿ ಉತ್ಸಾಹದಿಂದ ಇರ್ತಾನೆ. ನಿಜವಾದ ಜೀವನದ ಅರ್ಥ ಗೊತ್ತಾಗದೆ 40-50 ವರ್ಷ ಆದಮೇಲೆ, 60 ವರ್ಷ ಆದಮೇಲೆ ಪರಿಪಕ್ವತೆ, ಪ್ರಾಮಾಣಿಕತೆ ಬರುತ್ತೆ, ಎಲ್ಲ ಅರ್ಥ ಆಗುತ್ತೆ, ಜೀವನದಲ್ಲಿ ಧೈರ್ಯ ಬರುತ್ತೆ, ಕರ್ತವ್ಯದ ಬುದ್ಧಿ ಅವನಿಗೆ ಜಾಗೃತಗೊಳ್ಳುತ್ತೆ. ಆಮೇಲೆ ಅವರು ಜೀವನವನ್ನು ಸರಿಯಾಗಿ ನೋಡಬಹುದು. ಆ ವಯಸ್ಸಲ್ಲಿ ಅವರು ಜೀವನದ ಎಲ್ಲ ಅನುಭವಗಳನ್ನು ಪಡ್ಕೋತಾರೆ. ಬನ್ನಿ, ಎಲ್ರಿಗೂ ಕಪಾಲಭಾತಿ ಅನುಲೋಮ ವಿಲೋಮ ಮಾಡಿಸ್ತೀವಿ. ಜೊತೆಗೆ ಒಂದು ಸಂಕಲ್ಪ ಗೀತೆ, ಜಾಗೃತಿ ಗೀತೆ. ಈ ಜಾಗೃತಿ ಒಂದು ದಿವಸಕ್ಕಲ್ಲ, 365 ದಿವಸಕ್ಕೋಸ್ಕರ ಜಾಗೃತಿ. हम प्रहरी हैं ऋषि युग को हम फिर से लाएंगे, हम प्रहरी हैं ऋषि युग को हम फिर से लाएंगे। बोझ नहीं हम स्वयं बोध है बोध जगाएंगे, बोझ नहीं हम स्वयं बोध है बोध जगाएंगे। घर घर में अब योग क्रांति हमको ही लानी है, घर घर में अब योग क्रांति हमको ही लानी है। योग युक्त हो जनमानस के रोग मिटाएंगे, योग युक्त हो जनमानस के रोग मिटाएंगे। हम प्रहरी हैं ऋषि युग के ಇದು ಯೋಗ ತತ್ವ, ಇದು ನಮ್ಮ ಪ್ರಾಣ ತತ್ವ, ಇದುವೇ ನಮ್ಮ ಆತ್ಮ ತತ್ವ. ನಮ್ಮ ಯಾರು ಹಿರಿಯರಿದ್ದಾರೋ ಅವರೇ ನಮ್ಮ ದೇಶದ ಪ್ರಾಣಶಕ್ತಿ, ಅವರೇ ನಮ್ಮ ದೇಶದ ಗೌರವ, ಅವರೇ ನಮ್ಮ ದೇಶದ ಒಂದು ಚೈತನ್ಯ. ನೀವು ಜಾಗೃತಿಗೊಂಡರೆ ದೇಶ ಜಾಗೃತಿಗೊಳ್ಳುತ್ತೆ. ನಿಮ್ಮ ಶಕ್ತಿಯಿಂದ, ನಿಮ್ಮ ಸಾಮರ್ಥ್ಯದಿಂದ. ನೀವು ಯೋಗ ಅಷ್ಟೇ ಕಲಿಸ್ಬೇಕಾಗಿಲ್ಲ, ಅದು ಬೆಳಗ್ಗೆ ಸಂಜೆ ಅಷ್ಟೇ ನಡೆಯುವಂಥದ್ದು. ಬೆಳಗ್ಗೆ 4 ಗಂಟೆಗೆ ಎದ್ದು ಒಂದು ಸಾಧನೆಯನ್ನು ಮಾಡಿ ತದನಂತರ ನೀವು ಮನೆಯಿಂದ ಹೊರಗಡೆ ಬರ್ತೀರಿ. ಆಮೇಲೆ 9-10 ಗಂಟೆಗೆ ಮನೆಗೆ ವಾಪಸ್ ಬರ್ತೀರಿ. ಬೆಳಗ್ಗೆ ಒಂದು ಸರ್ತಿ ಆಹಾರ, ಮತ್ತೆ ರಾತ್ರಿ ಒಂದು ಸರ್ತಿ ಆಹಾರ, 2 ಸರ್ತಿ ತಗೋಬೇಕು, ಜಾಸ್ತಿ ತಗೋಬಾರ್ದು. ದಿನವಿಡೀ ಗಿಡ ಮರಗಳನ್ನ ನೆಡಬೇಕು, ಬಡ ಮಕ್ಕಳಿಗೆ ಓದಿಸ್ಬೇಕು, ಅವಿದ್ಯಾವಂತರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಅವರಿಗೆ ಬೇರೆ ಬೇರೆ ಪ್ರಕಾರದ ಸ್ವದೇಶಿ ಕೆಲಸಗಳಲ್ಲಿ, ರಾಷ್ಟ್ರ ನಿರ್ಮಾಣದಲ್ಲಿ, ಸಮರ್ಥ ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರನ್ನು ನಿಯುಕ್ತಿಗೊಳಿಸಬೇಕು. ತುಂಬ ದೊಡ್ಡ ಜವಾಬ್ದಾರಿ ಇದೆ ನಮ್ಮಗಳ ಮೇಲೆ. ನೀವು ವರಿಷ್ಠರೇ ಇರಬಹುದು, ಆದರೂ ಕೂಡ ನೀವು ಈ ದೇಶದ ಗೌರವಾನ್ವಿತರು, ನೀವು ಈ ದೇಶದ ಒಂದು ಪ್ರಾಣ ಶಕ್ತಿ, ನೀವೇ ಈ ದೇಶದ ಚೈತನ್ಯ, ಈ ದೇಶದ ಯೋಧರಾಗಿದ್ದೀರಿ. ನೀವು ಈ ದೇಶದ ಕೇಂದ್ರ, ನೀವು, ನಿಮ್ಮಿಂದ ಇವೆಲ್ಲ ಸಾಧ್ಯ. ಪರಿಧಿಯಲ್ಲಿ ಭಾರತ ವೈಭವಶಾಲಿಯಾಗಬೇಕಾಗಿದೆ. ನೋಡಿ, ಕಪಾಲಭಾತಿ ಮಾಡ್ತಾ ಇರಿ, ಅನುಲೋಮ ವಿಲೋಮ ಮಾಡ್ತಾ ಇರಿ. ನಾವು ದೊಡ್ಡ ಕೆಲಸ ಮಾಡಬೇಕಾಗಿದೆ. ಕಪಾಲಭಾತಿ ಅನುಲೋಮ ವಿಲೋಮ ಮಾಡ್ತಾ ಇರಿ. ಇದೊಂದು ತುಂಬಾ ದೊಡ್ಡ ಕೆಲಸ. ನಾನು ನೋಡಿದ್ದೀನಿ. ನೋಡಿ, ಮಕ್ಕಳಲ್ಲಿ ಯಾವುದೇ ತರಹದ ಜಾತಿ, ಧರ್ಮ, ಭೇದ ಭಾವ ಈ ರೀತಿ ಯಾವುದೂ ಇರೋದಿಲ್ಲ. ಉಚ್ಚ ನೀಚ ಅನ್ನೋ ಹೆಸರಲ್ಲಿ ದೊಡ್ಡವರಿಂದ ವಿಷ ಬೀಜ ಬಿತ್ತಲಾಗತ್ತೆ. ಮಗು, ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಇವನು ಶೂದ್ರ, ಇವನು ದಲಿತ, ಇವನು ಮುಟ್ಟಿದ್ದ ಆಹಾರ ಸ್ವೀಕರಿಸಬಾರ್ದು, ಇವನು ಮನೆಗೆ ಹೋಗಬಾರ್ದು, ಇವನ ಜೊತೆ ಸಂಬಂಧ ಬೆಳೆಸಬಾರ್ದು. ನಾವು ಉಚ್ಚ ಜಾತಿಯವರು, ಇವನು ನೀಚ ಜಾತಿಯವನು. ಯಾವತ್ತು ನಮ್ಮ ದೇಶದ ವರಿಷ್ಠರು, ಸಹೋದರ ಸಹೋದರಿಯರು, ನನ್ನ ತಂದೆ ತಾಯಿ ಸಮಾನರಾದ ಹಿರಿಯರು ಯಾವತ್ತು ಈ ಸಮಾಜದಲ್ಲಿರತಕ್ಕಂಥ ಭೇದ ಭಾವದ ಗೋಡೆಯನ್ನು ಒಡೆದು ಹಾಕಿ ನಾವೆಲ್ಲ ಒಂದೇ ಅನ್ನತಕ್ಕಂತಹ ಒಂದು ಘೋಷವನ್ನ ಮೊಳಗ್ತಾರೋ ಅವತ್ತಿನ ದಿವಸನೇ ವೇದದ ಉದ್ಘೋಷ ಪೂರ್ತಿ ಆಗತ್ತೆ. ಆಮೇಲೆ ಈ ದೇಶದಲ್ಲಿ ಭೇದ ಭಾವ ಅನ್ನೋದೇ ಇರೋದಿಲ್ಲ.
ಸನಾತನ ಧರ್ಮದ ಹೆಸರಿನಲ್ಲಿ ಬಹಳಷ್ಟು ಜನ ನಮ್ಮ ಮೇಲೆ ಈ ಥರ ಒಂದು ಹೇರಿಕೆ ಮಾಡ್ತಾ ಇದ್ದಾರೆ. ಸನಾತನದಲ್ಲಿ ಜನ ಒಬ್ರಿಗೊಬ್ರು ಭೇದ ಭಾವ ಮಾಡ್ತಿದ್ರಂತೆ. ಸನಾತನದಲ್ಲಿ ಭೇದ ಇಲ್ಲ. ಇದು ಗೊತ್ತಿಲ್ಲ ಎಲ್ಲಿಂದ ಬಂತು. ನಮ್ಮಲ್ಲಿ ಕೆಟ್ಟ ಆಲೋಚನೆ ಬಂದಿದೆ, ಕೆಟ್ಟ ಆಚಾರ ಬಂದಿದೆ. ನೋಡಿ, ನೀವು ಹಿರಿಯ ನಾಗರಿಕರು ಮಹರ್ಷಿ ದಯಾನಂದರ ಕನಸುಗಳನ್ನು, ಗುರುನಾನಕ ಗುರು ಗೋವಿಂದರ ಕನಸುಗಳನ್ನು, ದಕ್ಷಿಣದಲ್ಲಿ ಅಣ್ಣ ಬಸವಣ್ಣರಿದ್ರು, ಅವರು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಭಗವಂತನ ಸಂತಾನ, ನಮ್ಮ ಪೂರ್ವಜರ ಸಂತಾನ, ಭೂತಾಯಿಯ ಪ್ರಕೃತಿ ಮಾತೆಯ ಸಂತಾನ ಅಂತ. ನಾವೆಲ್ಲರೂ ನಮ್ಮ ಕರ್ಮದ ಕಡೆಗೆ ಗಮನ ಕೊಡಬೇಕು. ಕಾಯಕವೇ ಕೈಲಾಸ. ಭೇದ ಭಾವ ಜಾತಿ ಅಂತ ಯಾಕೆ ಓಡಾಡ್ತೀರಿ? ಬನ್ನಿ ಎಲ್ಲರೂ ಅನುಲೋಮ ವಿಲೋಮ ಮಾಡಿ. ನಮ್ಮಲ್ಲಿ ಯಾವ ರೀತಿಯಾದಂಥ ಸಂಕಲ್ಪ ಇರಬೇಕು ಅಂತಂದ್ರೆ, ನಾವು ಒಂದು ಹೊಸ ಯುಗದ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಜೊತೆಗೆ ಸನಾತನ ಸಂಸ್ಕೃತಿ ನೂತನ ಅನುಷ್ಠಾನ ಅಭಿಯಾನದ ಜೊತೆಗೆ प्राण तत्व है, गौरव है हम शक्ति सनातन की। प्राण तत्व है, गौरव है हम शक्ति सनातन की। हम में ही है निहित सदा से भक्ति सनातन की। हम में ही है निहित सदा से भक्ति सनातन की। समय शक्ति सामर्थ्य धैर्य से युक्त पुरोधा है। सनातनी संस्कृति के संवाहक और योद्धा है। सनातनी संस्कृति के संवाहक और योद्धा है। सनातनी संस्कृति के संवाहक और योद्धा है। ऊंच नीच और भेदभाव को जड़ से मिटाएंगे। ऊंच नीच और भेदभाव को जड़ से मिटाएंगे। समता मूलक सनातनी संस्कृति अपनाएंगे। समता मूलक सनातनी संस्कृति अपनाएंगे। ಕೋಟ್ಯಂತರ ಹೆಣ್ಣು ಮಕ್ಕಳಿದ್ದಾರೆ, ಕೋಟ್ಯಂತರ ಗಂಡು ಮಕ್ಕಳಿದ್ದಾರೆ. ಅವರೆಲ್ಲರೂ ನನ್ನ ಪ್ರೀತಿಸ್ತಾರೆ. ಆದರೆ ಈಗ ಅವ್ರ ಮನೆಯಲ್ಲೇ ಇದ್ದಾರೆ. ಅವ್ರನ್ನ ಮನೆಯಿಂದ ನಾನು ಹೊರಗಡೆ ತರಬೇಕಾಗಿದೆ. ಪ್ರತಿ ಮನೆಯಲ್ಲೂ ನಾವು ಯೋಗದ ಜ್ಯೋತಿಯನ್ನ ಬೆಳಗಿಸಬೇಕಾಗಿದೆ. ಪ್ರತಿ ಮನೆ ಹತ್ರ ನಾವೇ ಹೋಗಿ ಯೋಗದ ಜ್ಯೋತಿಯನ್ನ ಬೆಳಗಿಸ್ತೀವಿ. ಪ್ರತಿ ದಿವಸ ಯೋಗ ಮಾಡಬೇಕು, ಯಜ್ಞ ಮಾಡಬೇಕು. ಯೋಗ ಯಜ್ಞದ ಮಾರ್ಗದಲ್ಲಿ ಆಯುರ್ವೇದ, ಪ್ರಕೃತಿ, ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಸನಾತನ ಧರ್ಮ, ಶಾಶ್ವತ ಪರಂಪರೆ ಎಷ್ಟು ಗೌರವ ಕೊಡ್ತೀವೋ ಆಗ ಜಗತ್ತಲ್ಲಿ ಯಾವುದೇ ರೀತಿಯ ರೋಗದ, ಅಜ್ಞಾನದ ಅಂಧಕಾರ ಇರೋದೇ ಇಲ್ಲ. ಯಾವುದೇ ಕಾಯಿಲೆ, ದುಃಖ, ದಾರಿದ್ರ್ಯ ಅನ್ನೋದೇ ಇರೋದಿಲ್ಲ. ಇದುವೇ ಬಹಳ ದೊಡ್ಡ ತತ್ವ ಆಗಿದೆ ಯೋಗದ್ದು. घर घर में हम जाएंगे, सबको योग सिखाएंगे। घर घर में हम जाएंगे, सबको योग सिखाएंगे। आयुर्वेद युक्त जीवन शैली से रोग भगाएंगे। आयुर्वेद युक्त जीवन शैली से रोग भगाएंगे। योग युक्त और रोग मुक्त वसुधा को बनाएंगे। योग युक्त और रोग मुक्त वसुधा को बनाएंगे। जीवन कौशल से नित नव जीवन विकसाएंगे। जीवन कौशल से नित नव जीवन विकसाएंगे। जीवन कौशल से नित नव जीवन विकसाएंगे। शिक्षा और चिकित्सा की इस पराधीनता से, शिक्षा और चिकित्सा की इस पराधीनता से मुक्त कराकर विश्व गुरु भारत को बनाएंगे। मुक्त कराकर विश्व गुरु भारत को बनाएंगे। ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಬಾಹ್ಯ ಪ್ರಾಣಾಯಾಮವನ್ನು ಮಾಡಿ. ತ್ರಿಬಂಧದ ಜೊತೆಗೆ ದೇಹವನ್ನು ದೇವಾಲಯ, ಶಿವಾಲಯ ಮಾಡ್ಕೋಬೇಕು. ಮೂಲಾಧಾರದಿಂದ ಸಹಸ್ರಾರ್ಧವರೆಗೂ ನಾವು ನಮ್ಮ ಅಂತಃಶಕ್ತಿಯನ್ನು, ಅಂತಃಚಕ್ರವನ್ನು ಜಾಗೃತಗೊಳಿಸಬೇಕು. ಬಾಹ್ಯ ಪ್ರಾಣಾಯಾಮ ಮಾಡಿ. ಆಮೇಲೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಉಜ್ಜಾಯಿ ಮಾಡಿ, ಶೀತಕಾರಿನೂ ಮಾಡಿ. ಆಮೇಲೆ ನಿಮಗೆ
ನಿಮಗೆ ಈಗ ಭಸ್ತ್ರಿಕಾ, ಕಪಾಲಭಾತಿ, ಪ್ರಾಣಾಯಾಮ, ಉಜ್ಜಾಯಿ ಬಗ್ಗೆ ಹೇಳ್ತಾ ಇದ್ದೆ. ಈಗ ನಿಮಗೆ ಭ್ರಾಮರಿ ಉದ್ಗೀತನ ಮಾಡಿಸ್ತೀನಿ. ತದನಂತರದಲ್ಲಿ ಮುಂದಿನ ಪ್ರಕ್ರಿಯೆ ಮಾಡಿಸ್ತೀನಿ. 1 ಬೆರಳನ್ನ ಹಣೆ ಮೇಲೆ, 3 ಬೆರಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಚಿಕೊಂಡು ನಾಸಿಕದಿಂದ ಓಂಕಾರ ಧ್ಯಾನ. ಭ್ರಾಮರಿ ಆದ ಮೇಲೆ ಉದ್ಗೀತ್. ದೀರ್ಘವಾಗಿ ಉಸಿರನ್ನಾಡ್ತಾ ಬೆನ್ನು ಹುರಿ ಸೀದಾ ಇರಬೇಕು. ಕಣ್ಣನ್ನ ಮುಚ್ಕೊಂಡು ಕೈಗಳೆರಡನ್ನು ಮಂಡಿ ಮೇಲೆ ಇಟ್ಕೋಬೇಕು. ಅಂತರ್ಮುಖಿಗಳಾಗಿ ಸ್ಥಿತಪ್ರಜ್ಞರಾಗಿ ಗುರು ಮತ್ತೆ ಭಗವಂತನಲ್ಲಿ ನಿಮ್ಮ ಚಿತ್ತವನ್ನಿಟ್ಟು ಹೀಗೆ ನಾವು ಮೌನರಾಗಿ ಧ್ಯಾನವನ್ನು ಮಾಡೋಣ. ಪ್ರಾಣದ ಜೊತೆಗೆ ಧ್ಯಾನ, ಪ್ರಾಣ ಸಾಧನೆ, ಪ್ರಣವ ಧ್ಯಾನ, ಓಂಕಾರ ಧ್ಯಾನ, ಗಾಯತ್ರಿ ಧ್ಯಾನ, ಕುಂಡಲಿನಿ ಧ್ಯಾನ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಸಮಾಧಿಯೋಗ, ಕ್ರಿಯಾಯೋಗ, ಅಷ್ಟಾಂಗ ಯೋಗ, ವಿಭೂತಿ ಯೋಗ, ಪ್ರತಿಪ್ರಸವ ಯೋಗ, ಗುಣಾತೀತ ಯೋಗ, ಭಾವಾತೀತ ಯೋಗ, ಮಂತ್ರ ಸಾಧನೆ. ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸವಯ ಪತ್ರಂ ತನ್ನಾಸ
ಮಂತ್ರಪಾಠದ ಜೊತೆಗೆ ವೇದ ಸಾಧನೆಯನ್ನ ಮಾಡಬೇಕು. ಮೌನ ಜಪ ಕೂಡ ಮಾಡಿ. ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ ಹಿರಣ್ಯಗರ್ಭಃ ಸಮವರ್ಧತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯ ಆತ್ಮದಾ ಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾಃ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯುಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಃ ಪ್ರಾಣತೋ ನಿಮಿಷತೋ ಮಹಿತ್ವೈಕ ಇದ್ರಾಜಾ ಜಗತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚ ತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯೇನ ದ್ಯೌರುಗ್ರಾಹ ಪೃಥಿವೀ ಚ ದೃಢಾ ಯೇನ ಸ್ವಸ್ಥಭಿತಂ ಯೇನ ನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಪ್ರಜಾಪತೇನ ತ್ವದೇತಾನನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೆ ಜಹುಮಸ್ತನ್ನೋ ಅಸ್ತು ಭಯಂ ಸ್ಯಾಮಪತಯೋರಯೀಣಾಂ ಸ ನೋ ಬಂಧುರಜನಿತಾ ಸ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯತ್ರ ದೇವಾಮೃತಮಾನಶಾನಾಸ್ತ್ರಿತೀಯೇ ಧಾಮನ್ನಧ್ಯೈರಯಂತ ಅಗ್ನೇನ ಯಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾನ್ ತೇನ ಮುಕ್ತಿಂ ವಿಧೇಮ. ಹೀಗೆ ಮಂತ್ರಪೂರ್ವಕ ಮೌನ ಅಭಿಯಾನ, ವಾಚಿಕ ಉಪಾಂಚಿವ ಜಪ, ಮಾನಸಿಕ ಜಪ ಅಜಪ ಜಪ ಜಪ, ಸಂಕಲ್ಪ ಸಮಾಧಿ, ಭಾವ ಸಮಾಧಿ, ಸುವಿಚಾರ ಸಮಾಧಿ, ನಿರ್ವಿಚಾರ ಸಮಾಧಿ, ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ. ನಾನು ಸಾಂಕೇತಿಕ ರೂಪದಲ್ಲಿ ನಿಮಗೆ ಬಹಳಷ್ಟು ಸಾಧನೆಗಳನ್ನ ಹೇಳ್ತಾ ಇದ್ದೀನಿ, ಪ್ರಕ್ರಿಯೆಗಳನ್ನ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಯಾವುದಾದರೊಂದು ಸಾಧನದ ಆಶ್ರಯ ಪಡ್ಕೋಬೇಕು, ಭಗವಂತನಲ್ಲಿ ಶರಣಾಗತಿ ಇರಬೇಕು, ಸಂಪೂರ್ಣ ಭಾವ ಸಮರ್ಪಣೆಯೊಂದಿಗೆ ಇರಬೇಕು. ನಾವು ಯಾವಾಗ ಪ್ರಭುವಿನಲ್ಲಿ ಏಕಾತ್ಮರಾಗ್ಬಿಡ್ತೀವೋ ಆಗ ನಾವು ಸೂಕ್ಷ್ಮ ಜಗತ್ತಿನ ಜೊತೆಗೆ ಅವತರಿತರಾಗ್ತೀವಿ. ದೈವಿ ಶಕ್ತಿಗಳ ಜೊತೆಗೆ ಅದೃಷ್ಟದ ಜೊತೆಗೆ, ನಿರ್ಗುಣ ನಿರಾಕಾರ ಬ್ರಹ್ಮನ ಜೊತೆಗೆ, ಪರಾತ್ಪರ ಬ್ರಹ್ಮನ ಜೊತೆಗೆ ಓಂಕಾರ ಧ್ಯಾನ ಮಾಡಬೇಕು. ನಮ್ಮ ಸಂಬಂಧ ಸ್ಥಾಪಿತಗೊಳ್ಳಬೇಕು. ಎರಡು ಕೈಗಳನ್ನ ಮೇಲೆತ್ತಿ ನಿಧಾನವಾಗಿ ಯಾವ ಥರ ಅಭ್ಯಾಸ ಮಾಡ್ಕೋಬೇಕು ಅಂದರೆ, ನಾವುಗಳು ಈ ಪ್ರತ್ಯಕ್ಷ ಜೀವನವನ್ನು ಸರಿಯಾಗಿ ಬದುಕಬೇಕು. ಆಮೇಲೆ ಈ ಭೌತಿಕ ಜೀವನವನ್ನು ಸರಿಯಾಗಿ ಜೀವಿಸ್ತಾ ಎಲ್ಲ ನಾಮ ರೂಪ ಸ್ವರೂಪದಲ್ಲಿ ಆ ಬ್ರಹ್ಮನ ಆರಾಧನೆ. ಭಗವಂತನ ಮೂರ್ತಿ ಪೂಜೆ ಏನು? ಎಲ್ಲ ನಾಮ ರೂಪ ಸ್ವರೂಪದಲ್ಲಿ ಒಂದೇ ಬ್ರಹ್ಮನ ಶಕ್ತಿ ಇದೆ. ಮತ್ತೆ ಈ ಜಗತ್ತಿನಲ್ಲಿ ಈಶ್ವರ ಭಾವದಿಂದ ಎಲ್ಲ ವ್ಯವಹಾರ ಮಾಡಬೇಕು. ಆಗ ಎಲ್ಲ ರೂಪದ ಉಪಾಸನೆಯಾಗುತ್ತೆ. ತಾಯಿಯ ಜೊತೆಗೆ, ತಂದೆಯ ಜೊತೆಗೆ, ಹೆಂಡತಿಯ ಜೊತೆಗೆ, ಗಂಡನ ಜೊತೆಗೆ, ಗುರುವಿನ ಜೊತೆಗೆ, ಗುರುವಿನಂತ ಶಿಷ್ಯನ ಜೊತೆಗೆ, ಎಲ್ಲರ ಜೊತೆಗೆ ತಥಾ ಯೋಗ್ಯ ಪ್ರೀತಿಪೂರ್ವಕ, ರೀತಿಪೂರ್ವಕ, ನೀತಿಪೂರ್ವಕ, ದಿವ್ಯತೆಯ ಪೂರ್ವಕ, ಸಾತ್ವಿಕತೆಯ ಜೊತೆಗೆ ಗುಣಾತೀತ ಬುದ್ಧಿಯೊಂದಿಗೆ ವ್ಯವಹಾರ ಮಾಡಬೇಕು. ಇದು ನಾವು ಭಗವಂತನಿಗೆ ಕೊಡತಕ್ಕಂತಹ ಸಗುಣ ಸಾಕಾರ ರೂಪದ ಉಪಾಸನೆ, ವಿಶ್ವಮಯ ರೂಪ ಉಪಾಸನೆ, ಗುಣಾತೀತ ಭಾವಾತೀತ.